ಧಾರ್ಮಿಕ ಮುಂದಾಳಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಪೈ ಬದಿಯಡ್ಕ, ಅದೇ ರೀತಿ ಕುಲ್ಯ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಸಾಮಾಜಿಕ ಚಿಂತಕರು ಆಗಿರುವಂತಹ ಶ್ರೀಯುತ ಮಧುಸೂದನ ಆಯರವರು, ಅದೇ ರೀತಿ ಅಯ್ಯಪ್ಪ ಸೇವಾ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಾನಮಾಸ್ಟರ್, ಅಯ್ಯಪ್ಪ ಸೇವಾ ಮಂದಿರದ ಗುರುಸ್ವಾಮಿಯಾಗಿರುವಂತಹ ಶ್ರೀ ಕುഞ്ഞಪ್ಪನಾಯ್ಕ ದೇವರಕೆರೆ ಎಲ್ಲರನ್ನು ವೇದಿಕೆಗೆ ದಯವಿಟ್ಟು ಕರೆತರಬೇಕು. ಅಯ್ಯಪ್ಪ ಭಜನಾ ಮಂದಿರದ ಸ್ಥಾಪಕಾಧ್ಯಕ್ಷರಾಗಿರುವಂತಹ ನಾರಾಯಣ ಮಾಸ್ಟರ್, ಚುಕ್ಕಿನಂತ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಗುರುಸ್ವಾಮಿಯಾಗಿರುವಂತಹ ಶ್ರೀ ಕುഞ്ഞിಕಣ್ಣ ಬಣಿಯಾಣಿಯವರು, ಶ್ರೀ ಉಪ್ರೇರಿ ಮಂತ್ರಮೂರ್ತಿ ಗುಡಿಯ ಸನ್ನಿಧಿಯ ಶ್ರೀ ಗೋಪಾಲಕೃಷ್ಣ ವಾಂತಿಚಾಲ್ ಅವರು, ಮಂಗಳೂರಿನ ಪ್ರಸಿದ್ಧ ನ್ಯಾಯವಾದಿಗಳು, ಸಾಮಾಜಿಕ ಚಿಂತಕರವಾಗಿರುವಂತಹ ಶ್ರೀ ರವಿ ಮರ್ದಂಬಲ್ ಅವರು, ಶ್ರೀಯುತ ಸಮಾಜ ಸೇವಕರಾಗಿರುವ ಶ್ರೀಯುತ ವೇಣುಗೋಪಾಲ್ ತತ್ವಮಸಿ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಅಯ್ಯಪ್ಪ ಸೇವಾ ಸಂಘದ PM ವೆಂಕಟನಾಯಕರವರು, ಮಾನ್ಯ ಅಯ್ಯಪ್ಪ ಮಂದಿರದ ಗುರುಸ್ವಾಮಿಯಾಗಿರುವಂತಹ ಶ್ರೀ ರಾಮಕಾರ್ಮವರು, ಶ್ರೀ ಅಯ್ಯಪ್ಪ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಎಸ್ ಅವರು, ಶ್ರೀ ಅಯ್ಯಪ್ಪ ಸೇವಾ ಸಂಘ ಮಾನ್ಯ ಇದರ ಮಾಜಿ ಕಾರ್ಯದರ್ಶಿ ಆಗಿರುವಂತಹ ನಿತ್ಯಾನಂದ ಎಂ ಅವರು, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಪ್ರಥಮವಾಗಿ ಕರೀಬೇಕಿತ್ತು, ಆದರೆ ಎಲ್ಲರನ್ನು ಕರೆದಿರುವ ಹೊಣೆಗಾರಿಕೆ ಇರುವ ಅವರನ್ನು ಎಲ್ಲರನ್ನು ಕರೆತಂದ ನಂತರ ಅಧ್ಯಕ್ಷರನ್ನು ಈ ವೇದಿಕೆಗೆ ಶ್ರೀ ನಾರಾಯಣ ಮಣಿಯಾಣಿ ಮಾನ್ಯ ಅವರನ್ನು ವೇದಿಕೆಗೆ ಆದರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ, ಶ್ರೀ ಬೆಳ್ಳಿ ಅಭಿಯಾನದ ಉದ್ಘಾಟನಾ ಸಮಾರಂಭ. ಇದರ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಸ್ಥಾಪಕ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಶ್ಯಾಮ್ ಪ್ರಸಾದ್ ಗುರುಸ್ವಾಮಿ ಆಗಿರುವಂತಹ ಎಲ್ಲರನ್ನು ಕರೆದಿದ್ದೇನೆ. ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು. ಇದರ ಒಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ನಾರಾಯಣ ಮಾಸ್ಟರ್ ಚರ್ಲೆಡ್ಕ ನಮ್ಮ ಜೊತೆಗಿದ್ದಾರೆ. 45 ವರ್ಷಗಳ ಹಿಂದೆ ಇವಾಗ ಅಚ್ಯುತ ಗುರುಸ್ವಾಮಿ ಅವರಿವರ ಮನೆಗೆ ಹೋಗಿ ನಮಗೆ ಅಧ್ಯಕ್ಷರಾಗಬೇಕು, ನೀವು ಇದನ್ನು ನಡೆಸಿಕೊಡ್ಬೇಕಂತ ಹೇಳುವಾಗ ನಡೆಸಿಕೊಟ್ಟಂತಹ ಈ ಇಷ್ಟು 45 ವರ್ಷಗಳನ್ನು ಪಯಣವನ್ನು ತನ್ನ ಕಣ್ಣಿನಿಂದಲೂ ತನ್ನನ್ನು ಸಮರ್ಪಿಸಿಕೊಂಡು ಈ ಮಂದಿರದ ಉನ್ನತಿಗೆ ತನ್ನನ್ನು ತೊಡಗಿಸಿಕೊಂಡಂತಹ ನಾರಾಯಣ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಅದು ನಿಜವಾಗಿಯೂ ನಮಗೆ ಭಾಗ್ಯ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ PM ವೆಂಕಟನಾಯ್ಕ ಇವರಿಬ್ಬರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಹಿರಿಯರೆಲ್ಲರೂ ಕೆಲವರಿದ್ದಾರೆ. ಇವರನ್ನೆಲ್ಲ ಒಗ್ಗೂಡಿಸಿ ಪುನರ್ ಪ್ರತಿಷ್ಠೆ ಮಾಡಲಿಕ್ಕೆ ನಾವು ಈಗ ಹೊರಟಿದ್ದೇವೆ. ಕಾರ್ಯಕ್ರಮವನ್ನು ಎಲ್ಲರ ಅನುಮತಿ ಮೇರೆಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ಕುಮಾರಿ ತ್ರಿಷಾ ಹಾಗೂ ಜ್ಯೋತಿಗೆ ಇವರನ್ನು ಕೇಳಿಕೊಳ್ತಾರೆ. ಎಲ್ಲ ಅಯ್ಯಪ್ಪ ಭಕ್ತರನ್ನು ಕೂಡ ಕೈ ಮುಗಿದು ಹೊಂದಿಸ್ತಾ ಈಗಾಗಲೇ ಇದರನ್ನು ನಿರೂಪಣೆಯಲ್ಲಿ ಹೇಳಿದ ಹಾಗೆ ಕಾಲ 40 ವರ್ಷಗಳ ಅಧಿಕ ಕಾಲ ಇತಿಹಾಸ ಇರುವ ಮಾನ್ಯದ ಹೃದಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಕಲಿಯುಗ ವರದ
ಅಯ್ಯಪ್ಪ ಸ್ವಾಮಿ ನಮಗೆಲ್ಲರಿಗೂ ಗೊತ್ತಿಲ್ಲ, ಈ ಪ್ರದೇಶದಲ್ಲಿ ಎಲ್ಲರಿಗೂ ಭಕ್ತರ ಎಲ್ಲ ಕಷ್ಟಗಳನ್ನು ಅಯ್ಯಪ್ಪ ಸ್ವಾಮಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಕಲಿಯುಗ ವರದನಾದ ಶ್ರೀ ಅಯ್ಯಪ್ಪ ಸ್ವಾಮಿಯು ಎಲ್ಲ ಇಷ್ಟಾರ್ಥಗಳನ್ನು ಪರಿಹರಿಸಿದಂತಹ ಎಲ್ಲ ವಿಷಯಗಳು ನಮ್ಮ ಮುಂದೆ ಇದೆ. ಅದೇ ರೀತಿಯಲ್ಲಿ 40 ವರ್ಷಗಳ ಅಧಿಕ ಕಾಲ ಈ ಭಜನಾ ಮಂದಿರ ನಡೆದು ಬಂದಂತಹ ಎಲ್ಲ ವಿಷಯಗಳು ಇಲ್ಲಿ ಇರುವಂತಹ ಎಲ್ಲ ಭಕ್ತರಿಗೂ ಕೂಡ ತಿಳಿದಿದೆ. ವೇದಿಕೆಯಲ್ಲಿರುವ ಗೌರವಾನ್ವಿತರಾದ ಶ್ರೀ ನಾರಾಯಣ ಮಾಸ್ಟರ್ ಕೆಲ್ಲರ್ಗ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ವೇದಿಕೆಯಲ್ಲಿರುವ ಶ್ರೀ PM ವೆಂಕಟ ನಾಯ್ಕ ಅವರು ಸ್ಥಾಪಕ ಕಾರ್ಯದರ್ಶಿಯಾಗಿದ್ದುಕೊಂಡು ನಮ್ಮೊಂದಿಗೆ ಇಲ್ಲದಂತಹ ಈ ಭಜನಾ ಮಂದಿರವನ್ನು ನಿರ್ಮಿಸಲಿಕ್ಕೆ ರೂವಾರಿ ಮುಂದೆ ಬಂದಂತಹ ನಮಗೆ ಕೂಡ ಮುದ್ರಧಾರಣ ಮಾಡಿದಂತಹ ಗುರುಸ್ವಾಮಿಗಳ ಶ್ರೀ ಅಚ್ಯುತ ಗುರುಸ್ವಾಮಿ ಅವರು ಸ್ಥಾಪಕ ಕೋಶಾಧಿಕಾರಿಯಾಗಿದ್ದುಕೊಂಡು ಉತ್ತಮ ಸಮಿತಿಗಳನ್ನು ಮಾಡಿ ಈ ಮಾನ್ಯ ಗ್ರಾಮೀಣ ಪ್ರದೇಶವಾದ ಈ ಮಾನ್ಯ ಪ್ರದೇಶದಲ್ಲಿ ಒಂದು ಭಜನಾ ಮಂದಿರ ನಿರ್ಮಿಸಲಿಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟಿದ್ದರು. ಆ ಕಾರಣ ನಾವು ಇವತ್ತು 40 ವರ್ಷಗಳು ದಾಟಿ ಇಲ್ಲಿ ನಮಗೆ ಇಂಥ ಒಂದು ವೇದಿಕೆಯಲ್ಲಿ ನಿಲ್ಲಲಿಕ್ಕೆ ಅವಸರ ಮಾಡಿಕೊಟ್ಟಂತಹ ಆ ಸಮಿತಿಗೆ ಮೊದಲಾಗಿ ನಾನು ವಂದಿಸ್ತಾ ಇದ್ದೇನೆ. ಈಗಾಗಲೇ ಈ ಭಜನಾ ಮಂದಿರದಲ್ಲಿ ನಡೆದು ಬಂದಂತಹ 40 ವರ್ಷಗಳು ರಜತ ಸಂಭ್ರಮ, ಅದೇ ರೀತಿಯಲ್ಲಿ ದಶಮಾನೋತ್ಸವ, ಇತರ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಗಳು ಈ ಮಾನ್ಯದ ಹೃದಯ ಭಾಗದಲ್ಲಿ ನಡೆದು ಬಂದಿದೆ. ಅದೇ ರೀತಿಯಲ್ಲಿ ಎಲ್ಲರಿಗೆ ತಿಳಿದಿದೆ, ಇಲ್ಲಿ ಮುದ್ರಧಾರಣ ಮಾಡಿ ಸ್ವಾಮಿಯವರು ಪ್ರತಿ ವರ್ಷ ಕೂಡ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದಾರೆ ಗುರುಸ್ವಾಮಿಗಳ ನೇತೃತ್ವದಲ್ಲಿ. ಗುರುಸ್ವಾಮಿಗಳ ನೇತೃತ್ವದಲ್ಲಿ ಸ್ವಾಮಿ ಭಕ್ತರು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಾ ಬರ್ತಾ ಇದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮೆಲ್ಲ ಕಷ್ಟಕರಾಗಿರಬಹುದು ಶ್ರೀ ಸ್ವಾಮಿಯ ರಜತ ಬೆಳ್ಳಿಯ ಫೋಟೋವನ್ನು, ಛಾಯಾಚಿತ್ರವನ್ನು ಇಲ್ಲಿ ಕಳವಾಯಿತು. ಅದರ ನಂತರ ಸುಂದರನ ರೇಪಲ್ಲಿ ತಿಳಿಸಿದ ಹಾಗೆ ನಾವು ಗುರುಸ್ವಾಮಿಯವರಾಗ ಪ್ರಾರ್ಥನೆ ಮಾಡಿದ ಹಾಗೆ ಜ್ಯೋತಿಷ್ಯರಲ್ಲಿ ಹೋಗಿ ಪ್ರಶ್ನೆ ಚಿಂತನೆ ಮಾಡಿದಾಗ ಇಲ್ಲಿ ನಿವೃತ್ತಿ ಕಾರ್ಯಗಳೆಲ್ಲ ಇಲ್ಲಿ ಬೆಳ್ಳಿಯ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ಮೂರ್ತಿ ಆಗಬೇಕಂತ ಕಂಡಿದೆ. ಆ ದೃಷ್ಟಿಯಲ್ಲಿ ಆಗಿರುವುದು ಈ ಚೋರರು ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಛಾಯಾಚಿತ್ರವನ್ನು ಕೊಂಡೋಗಿದ್ದಾಗಿರ್ಬೋದು. ಏನಿದ್ರು ಆಗುವುದೆಲ್ಲ ಒಳ್ಳೆದಕ್ಕೆ ಎಂಬ ದೃಷ್ಟಿಯಲ್ಲಿ ನಾವು ರಾಶಿಯಲ್ಲಿ ಕಂಡ ಪ್ರಕಾರ ನಮಗೆ ಬೆಳ್ಳಿಯ ಮೂರ್ತಿಯನ್ನು ನಿರ್ಮಿಸಲಿಕ್ಕೆ ಈಗ ಸಾಧಾರಣ 18 ಲಕ್ಷದಿಂದ 20 ಲಕ್ಷದವರೆಗೆ ಅಂದಾಜು ಖರ್ಚು ಬೇಕಾಗಿರ್ಬೋದಾಗಿ ಅದರ ಕೊಟೇಶನ್ ಕೂಡ ನಿರ್ಮಿಸುವರು ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಮಗೆ ಕಳೆದು ಹೋದಂತಹ ಸ್ವಲ್ಪ ಬೆಳ್ಳಿ ನಮ್ಮ ಕೈಯಲ್ಲಿದೆ. ಇನ್ನು ಬಹಳಷ್ಟು ದಾನಿಗಳ ಭಕ್ತರ ನಿರೀಕ್ಷೆಯನ್ನು ನಾವು ಆಶಿಸ್ತಾ ಇದ್ದೇವೆ. ಈಗಾಗಲೇ ನಮಗೆ ನವೆಂಬರ್ 27ಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ವಿಗ್ರಹ ಮಾಡಿ ಪ್ರತಿಷ್ಠಾ ಕಾರ್ಯಕ್ರಮಗಳು ಆಗಬೇಕಾಗಿದೆ. ದಿವಸಗಳಿಲ್ಲ. ಆದ ಕಾರಣ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇವತ್ತು ನವರಾತ್ರಿ 7ನೇ ಪೂಜೆ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಇದ್ದ ಕಾರಣ ಜನ ಸ್ವಲ್ಪ ಕಡಿಮೆ ಆಗಿರ್ಬೋದು. ಏನಿದ್ರು ನಮ್ಮ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಮಗೆ ಬೇಕು. ನಾವು ಮಾಡುವಂತಹ ಈ ಕಾರ್ಯದಲ್ಲಿ ಯಾವುದೇ ತೊಂದರೆ ಬಾರದಾಗೆ ನವೆಂಬರ್ 22ರಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ವಿಗ್ರಹವನ್ನು ಗುರುಸ್ವಾಮಿಯ ಮೂಲಕ ಪ್ರತಿಷ್ಠಾಪಿಸಿ ಭಕ್ತರಿಗೆ ಕಣ್ತುಂಬ ಕಾಣುವ ಒಂದು ಸೌಭಾಗ್ಯ ಅಯ್ಯಪ್ಪ ಸ್ವಾಮಿ ಅನುಭವಿಸಬೇಕು ಎಂದು ಹೇಳಿಕೊಂಡು ನನ್ನ ಕರ್ತವ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಇವತ್ತು ಉದ್ಘಾಟನೆಗೆ ಅವರು
ಸಿಕ್ಕಿದ್ದು ನಮ್ಮ ಭಾಗ್ಯ. ಶ್ರೀ ಗೋಪಾಲಯ್ಯ ಅವರು ಪ್ರದೀರ್ಘದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಒಬ್ಬರು ಹಿರಿಯರು ಮಾತ್ರವಲ್ಲ, ನಮ್ಮ ಸಾನ್ನಿಧ್ಯ ಭಜನಾ ಮಂದಿರದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ತುಂಬು ಹೃದಯದ ಪ್ರೋತ್ಸಾಹವನ್ನು ನೀಡುವಂತಹ ಧಾರ್ಮಿಕ ಬಂಧುಗಳು ಶ್ರೀ ಗೋಪಾಲಯ್ಯ ಅವರು ಈ ಕಾರ್ಯಕ್ರಮವನ್ನು ಬೆಳ್ಳಿ ಅಭಿಯಾನದ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಅಯ್ಯಪ್ಪ ಸೇವಾ ಸಂಘದ ಪರವಾಗಿ ಮತ್ತು ಇಲ್ಲಿ ಸೇರಿದ ಎಲ್ಲ ಭಕ್ತರ ಪರವಾಗಿ ಪೂರ್ವಕ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಚ್ಛಿಸ್ತೇನೆ. ಅವರಿಗೆ ತಾಂಬೂಲವನ್ನಿಟ್ಟು ಮಂದಿರದ ಗುರುಸ್ವಾಮಿ ಅವರ ಪ್ರಮುಖ ನಾಯಕರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ. ಗೋಪಾಲಪ್ಪ ಅವರನ್ನು ತಾಂಬೂಲವಿಟ್ಟು ಇದೀಗ ಸ್ವಾಗತಿಸ್ತಾ ಇದ್ದಾರೆ ಮಂದಿರದ ಗುರುಸ್ವಾಮಿಯಾದ ಕುಂಜಪ್ಪ ಗುರುಸ್ವಾಮಿ. ಅಧ್ಯಕ್ಷರು ಆಗಿರುವ ಶ್ರೀ ಎಂ ನಾರಾಯಣ ಮನೆಯವರು ಇವತ್ತಿನ ಈ ಬೆಳ್ಳಿ ಅಭಿಯಾನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಭಕ್ತರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ತಾಂಬೂಲವನ್ನಿಟ್ಟು ಸ್ವಾಗತ ಶ್ರೀ ಸತೀಶ್ ಪಟ್ಟಾದಿಯವರನ್ನು ಕೇಳಿಕೊಳ್ತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಷ್ಠಾ ಗುರುಸ್ವಾಮಿ ಅವರಾದ ಶ್ರೀ ಶಂಕರ ದೇವಕ್ಕ ಗುರುಸ್ವಾಮಿ ಅವರು ಬರಬೇಕಿದ್ದ ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಿದ್ದೇವೆ. ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದೇವೆ. ಅವರಿಗೆ ಅಸಂಖ್ಯ ನಿಮಿತ್ತ ಬರಲಿಕ್ಕೆ ಅನಾನುಕೂಲ ಎಂದು ತಿಳಿಸಿದ್ದಾರೆ. ಅವರ ಸಂಪೂರ್ಣ ಅನುಗ್ರಹ ಮತ್ತು ಆಶೀರ್ವಾದವನ್ನು ನಮಗೆ ಅವರು ತಿಳಿಸಿರುತ್ತಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಭಕ್ತರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಮಧುಸೂದನ್ ಆಯರ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ನಮ್ಮ ಕಾರ್ಮಾಲ್ ಮಹಾವಿಷ್ಣು ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಯನ್ನು ಕಾರ್ಯಕ್ರಮವನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಂತಹ, ಅದೇ ರೀತಿಯಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತು ಕ್ಷೇತ್ರಗಳ ಅಭಿವೃದ್ಧಿ, ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು, ಅದೇ ರೀತಿಯಲ್ಲಿ ಎಲ್ಲ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ನಾವು ಕೊಲ್ಯ ಕ್ಷೇತ್ರಕ್ಕೆ ಶ್ರೀ ದೇವಿ ಮುಖಾಂಬಿಕಾ ಕೊಲ್ಯ ಕ್ಷೇತ್ರಕ್ಕೆ ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಲಿಕ್ಕೆ ಹೋಗುವಾಗ ನಮ್ಮ ಸಮಿತಿಯವರನ್ನು ಕೂಡ ಆ ಕ್ಷೇತ್ರದಲ್ಲಿ ಅಭಿನಂದನೆ ಮಾಡಿ ನಮಗೆ ಒಳ್ಳೆ ಸಂತೋಷದಿಂದ ಆ ಕ್ಷೇತ್ರದಿಂದ ಕಲಿಸಿಕೊಟ್ಟಂತಹ ಗೌರವಾನ್ವಿತ ಶ್ರೀ ಮಧುಸೂದನ್ ಆಯರ್, ಶ್ರೀ ದೇವಿ ಮುಖಾಂಬಿಕಾ ಕ್ಷೇತ್ರ ಕೊಲ್ಯ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಈ ಊರಿನವರವರು. ಆದರೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿ. ಅವರಿಗೆ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ತಾಂಬೂಲರು ಮಂದಿರದ ಗುರುಸ್ವಾಮಿ ಆಗಿರುವಂತಹ ಶ್ರೀ ರಾಮ ಕಾರ್ಮಾಲವನ್ನು ಕೇಳಿಕೊಳ್ತಾರೆ. ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಹಿರಿಯರು ಆದ ನಮ್ಮ ಭಜನಾ ಮಂದಿರಕ್ಕೆ ಮೊದಲಿನಿಂದಲೂ ಇಲ್ಲಿಯವರೆಗೂ ಭಜನಾ ಮಂದಿರದ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನೇತೃತ್ವವನ್ನು ವಹಿಸಿರುವಂತ ನಮ್ಮ ಅಯ್ಯಪ್ಪ ಸೇವಾ ಸಂಘದ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀ ಮಾನಮಾಸರವರು ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆ ಕೂಡ ಅರ್ಪಿಸಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದೆ. ಅವರಿಗೆ ತಾಂಬೂಲವನ್ನು ಇತ್ತು ಸ್ವಾಗತ ಶ್ರೀ ದಯಾನಂದ ಯಾದವ್ ಮಾನ್ಯವರನ್ನು ಕೇಳಿಕೊಳ್ತಾರೆ.
ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಭಜನಾ ಮಂದಿರದ ಗುರುಸ್ವಾಮಿ ಅವರಾದ ಶ್ರೀ ಕುಂಜಪ್ಪ ಗುರುಸ್ವಾಮಿ ದೇವರಕೆರೆ ಅವರಿಗೆ ಇಲ್ಲಿ ಸೇರಿದ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕುಂಜಪ್ಪ ಗುರುಸ್ವಾಮಿ ಅವರಿಗೆ ಶ್ರೀ ಶಿವಪ್ರಸಾದ್ ಮೇಗಿನಕೆಯವರು ತಾಂಬೂಲವನ್ನು ನೀಡಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಭಜನಾ ಮಂದಿರದ ಗುರುಸ್ವಾಮಿಗಳು ನಾಯಕಪ್ಪಿನಲ್ಲಿ ಇದ್ದುಕೊಂಡು ಈ ಭಜನಾ ಮಂದಿರದ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾತ್ರವಲ್ಲ, ಒಂದು ವರ್ಷ ನಮ್ಮ ಅಯ್ಯಪ್ಪ ಭಕ್ತರನ್ನು ಶಬರಿಮಲೆ ಯಾತ್ರೆಗೆ ನೇತೃತ್ವ ವಹಿಸಿ ಕರೆದುಕೊಂಡು ಹೋದಂತಹ ಶ್ರೀ ನಾರಾಯಣ ಗುರುಸ್ವಾಮಿ ಅವರು ಈ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಭಕ್ತರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ತಾಂಬೂಲವನ್ನು ನೀಡಲು ಶ್ರೀ ರಾಜಮಾನ್ಯ ಅವರಲ್ಲಿ ಕೇಳಿಕೊಡ್ತಾರೆ. ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಈಗಾಗಲೇ ತಿಳಿಸಿದ ಹಾಗೆ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಮೀನಾಡಿಪಳ್ಳ ಕ್ಷೇತ್ರವನ್ನು ನಿರ್ಮಿಸಲಿಕ್ಕೆ ರೂವಾರಿಯಾಗಿದ್ದಂತಹ, ಅದೇ ರೀತಿಯಲ್ಲಿ ಈಗಾಗಲೇ ಮಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ಮಾನ್ಯ ಪ್ರದೇಶದ ನಮ್ಮ ಮಂದಿರದ ಮಾತ್ರವಲ್ಲ ಎಲ್ಲ ನಮ್ಮ ಈ ಪ್ರದೇಶದಲ್ಲಿ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡು ನಮ್ಮೊಂದಿಗೆ ಸಹಕರಿಸುವಂತಹ ಶ್ರೀ ನಾರಾಯಣ ಮಾಸ್ಟರ್ ಜಲ್ಲರ್ಕ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಭಕ್ತರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ತಾಂಬೂಲವನ್ನು ಇಟ್ಟು ಸ್ವಾಗತಿಸಲು ಶ್ರೀ ಗೋಪಾಲ್ ಉಳ್ಳೋಳಿಯವರನ್ನು ಕೇಳಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಸುಕ್ಕಿನಡ್ಕ ಅಯ್ಯಪ್ಪ ಭಜನಾ ಮಂದಿರದ ಗುರುಸ್ವಾಮಿ ಶ್ರೀ ಕುಂಜಿಕಣ್ಣಕ ಗುರುಸ್ವಾಮಿ. ನಮಗೆಲ್ಲ ತಿಳಿದಿರುವ ಹಾಗೆ ಸುಕ್ಕಿನಡ್ಕ ಭಜನಾ ಮಂದಿರ ಬೇರೆ ಅಲ್ಲ, ಮಾನ್ಯ ಭಜನಾ ಮಂದಿರ ಬೇರೆ. ನಮ್ಮ ಭಜನಾ ಮಂದಿರದಲ್ಲಿ ಯಾವ ಕೆಲಸ ಇದ್ರೂ ಕೂಡ ಮಾತ್ರವಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಅವರ ಮಂದಿರದಾಗೆ ಈ ಮಂದಿರದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮಗೆ ಎಲ್ಲ ವಿವರವನ್ನು, ಅದೇ ರೀತಿಯಲ್ಲಿ ಅನುಗ್ರಹವನ್ನು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡುತ್ತಿರುವಂತಹ ಶ್ರೀ ಕುಂಜಿಕಣ್ಣ ಗುರುಸ್ವಾಮಿ ಜುಕ್ಕಿನಡ್ಕ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಇಲ್ಲಿ ಸೇರಿದ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀ ಉದಯ ಕಾಮಕಟ್ಟ ಅವರು ಅವರಿಗೆ ತಾಂಬೂಲವನ್ನು ಇಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ. ಶ್ರೀ ವಾಂತಿಚಾಲ್ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಅವರು ಉಡುಪಿಗೆ ಅರ್ಜೆಂಟ್ ಆಗಿ ಹೋಗಲಿಕ್ಕೆ ಇದ್ದ ಕಾರಣ ಅವರಿಗೆ ಅವರು ಬೆಳಿಗ್ಗೆ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಈ ಬೆಳ್ಳಿ ಅಭಿಯಾನಕ್ಕೆ 10,000 ರೂಪಾಯಿಯನ್ನು ಕೂಡ ಮೊದಲ ದೇಣಿಗೆಯನ್ನು ಇಲ್ಲಿ ಕೊಟ್ಟು ಅವರು ತೆರಳಿದ್ದಾರೆ. ಅವರಿಗೆ ಕೂಡ ಸಮಿತಿಯ ಪರವಾಗಿ ಅಯ್ಯಪ್ಪ ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಇದೇ ಊರಿನವರಾದ ಶ್ರೀ ರವಿಚಂದ್ರ ನ್ಯಾಯವಾದಿಗಳು ಮಂಗಳೂರು. ಅವರು ಆಮಂತ್ರಣ ಪತ್ರಿಕೆ ನಾವು ಮಂಗಳೂರಿಗೆ ಕೊಡ್ಲಿಕ್ಕೆ ಹೋಗುವಾಗ 8:30 ಗಂಟೆಗೆ ನಮಗೆ ಕೊಡ್ಲಿಯ ಕ್ಷೇತ್ರಕ್ಕೆ ತಲುಪಲಿಕ್ಕೆ ನಮ್ಮ ಮಸೂದನ ಅವರು ತಿಳಿಸಿದ್ದ ಕಾರಣ ನಾವಲ್ಲಿ ಟ್ರಾಫಿಕ್ನಲ್ಲಿ ಗಾಡಿ ಕುತೂಹಲಿ ಕ್ಷೇತ್ರದ ಆ ಉತ್ಸವದ ಕಾರಣ ಹೋಗ್ಲಿಕ್ಕೆ ಅವರನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಆದರೂ ಅವರಿಗೆ ವಾಟ್ಸಪ್ನ ಮೂಲಕ ನಾವು ಕಳಿಸಿದ್ವಿ. ಯಾಕಂದ್ರೆ ಅವರು ಈ ಅಯ್ಯಪ್ಪ ಸ್ವಾಮಿಯ ಮೇಲಿರುವ ಆ ನಂಬಿಕೆ ಮತ್ತು ಭಕ್ತಿಯಿಂದ ಅವರು ಮಂಗಳೂರಿನಿಂದ ನಮ್ಮ ಮರ್ದಂಬೈನವರು ಆಗಿರುವಂತಹ ಶ್ರೀ ರವಿಚಂದ್ರ ನ್ಯಾಯವಾದಿಗಳು ಅವರು ಆ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ಇಲ್ಲಿ ಸೇರಿದ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಶಿವರಾಮ ಮಣ್ಯಾಣಿಯವರು ತಾಂಬೂಲವನ್ನು ಇಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಶ್ರೀ ವೇಣುಗೋಪಾಲ್ ತತ್ವಮಸಿ ನಮಗೆಲ್ಲ ಅವರ
ಪರಿಚಯ ಎಲ್ಲರಿಗೆ ಇದೆ. ಅವರೆಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ತುಂಬ ಹೃದಯದ ಸಹಕಾರವನ್ನು ನೀಡುತ್ತಿರುವಂತಹ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಗೋವಿಂದ ಮನೆಯವರು ತಾಂಬೂಲವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಸ್ಥಾಪಕ ಕಾರ್ಯದರ್ಶಿಗಳು ಗುರುಸ್ವಾಮಿಗಳು ಆದ ಶ್ರೀ ವೆಂಕಪ್ಪಣ್ಣ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲ ಪರವಾಗಿ ಪೂರಕ ಸ್ವಾಗತವನ್ನು ಬಯಸಲಿಕ್ಕೆ ಅವರಿಗೆ ಹರೀಶ್ ದೇವರಕೆರೆ ಅವರು ಒಂದು ತಾಂಬೂಲವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹರೀಶ್ ದೇವರಕೆರೆ ಅವರು. ಅದೇ ರೀತಿಯಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿದ ನಮ್ಮ ಈ ಭಜನಾ ಮಂದಿರದ ಗುರುಸ್ವಾಮಿಗಳಾದ ಎಲ್ಲ ಕೆಲಸಗಳಿಗೆ ನೇತೃತ್ವ ವಹಿಸುವಂತಹ ಶ್ರೀರಾಮ ಗುರುಸ್ವಾಮಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಕುಮಾರ ದೇವರಕೆರೆ ಅವರು ತಾಂಬೂಲವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು, ಅದೇ ರೀತಿಯಲ್ಲಿ ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮ ಕಾಲದ ಪುನಃ ಪ್ರತಿಷ್ಠೆಗೆ ಬೇಕಾಗಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂತಹ, ಅದೇ ರೀತಿಯಲ್ಲಿ ಎಲ್ಲ ಭಜನಾ ಮಂದಿರದ ಅಭಿವೃದ್ಧಿಗೆ ಸಹಕರಿಸುವಂತಹ ಶ್ರೀ ಸಂತೋಷ್ ಕುಮಾರ್ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ನಿವೃತ್ತ ಅಧ್ಯಾಪಕಿಯು ಇಲ್ಲಿ ಮಂದಿರದ ಭಜನಾ ಮಂದಿರದ ಕಾರ್ಯಕರ್ತರು ಆಗಿರುವಂತಹ ಶ್ರೀಮತಿ ಆಶಾ ಟೀಚರ್ ಅವರು ತಾಂಬೂಲವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದರಿಂದ ನಮ್ಮ ನಿತ್ಯಾನಂದ ಎಮ್ಮಾರ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರು ಏನೋ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ. ಅವರಿಗೆ ಕೂಡ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದ ನಿರ್ಚಲನ ಶ್ರೀ ನಾರಾಯಣ ಗುರುಸ್ವಾಮಿ, ಕೊಲ್ಲಂಗಾಣದ ಶ್ರೀ ಗಣೇಶ ಗುರುಸ್ವಾಮಿ, ಅದೇ ರೀತಿಯಲ್ಲಿ ಹಿರಿಯರಾದ ಶ್ರೀ ಎಂ.ಎಚ್. ಜನಾರ್ದನ, ನಿವೃತ್ತ ಎಸ್.ಐ. ರಾಧಾಕೃಷ್ಣ ಸರ್ ಹೆಸರು ಹೇಳೋದಿಲ್ಲ. ವೇದಿಕೆ ಈ ಸಭೆಯಲ್ಲಿ ಆಗಮಿಸಿದಂತಹ ಎಲ್ಲ ಮಹಿಳಾ ಸಮಿತಿ, ಅದೇ ರೀತಿಯಲ್ಲಿ ಬೃಂದಾವನ ಬಾಲಗೋಕುಲ ಅಯ್ಯಪ್ಪ ಭಕ್ತರು ಎಲ್ಲರಿಗೂ ಕೂಡ ಗುರುಸ್ವಾಮಿ ಮತ್ತು ಶಿಷ್ಯವೃಂದದ ಎಲ್ಲ ಸದಸ್ಯರಿಗೂ ಪೂರಕ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಸ್ವಾಮಿಯೇ ಶರಣಮಯ್ಯ. ಅವರಿಗೆ ಸ್ವಾಗತಿಸಿದ ಶಾಂತನಿಗೂ ಸ್ವಾಗತವನ್ನು ಬಯಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗ ಬೆಳ್ಳಿ ಅಭಿಯಾನದ ಉದ್ಘಾಟನಾ ಸಮಾರಂಭ. ದೀಪವನ್ನು ಜ್ವಲಿಸಿ ಧಾರ್ಮಿಕ ಮುಂದಾಳು, ಸಾಮಾಜಿಕ ಚಿಂತಕರು ಆಗಿರುವಂತಹ ಶ್ರೀ ಗೋಪಾಲಕೃಷ್ಣ ಭೈ ಬೈದೇಲ್ಕ ಇವರ ಕಿವಿ ಹಸ್ತದಿಂದ ಗಣ್ಯ ಅತಿಥಿಗಳೆಲ್ಲರ ಉಪಸ್ಥಿತಿಯಲ್ಲಿ ಇದೀಗ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಪೈ ಬದಿಯಳ್ಕ ಅವರು. ಧಾರವಾಡ ಶ್ರೀ ಮಹಾವಿಷ್ಣುವಿಗೆ ವಂದಿಸುತ್ತಾ ವೇದಿಕೆಗೆ ಆಸೀನರಾಗಿರುವಂತಹ ವಿಶೇಷ ವ್ಯಕ್ತಿಗಳು, ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಸಹೋದರ ಸಹೋದರಿ, ಬಹಳ ಸುಶ್ರಾವ್ಯವಾಗಿ ಇವತ್ತು ಪ್ರಾರ್ಥನೆಯನ್ನು ಹಾಡಿದಂಥ
ತ್ರಿಷಾ ಮತ್ತು ಜ್ಯೋತಿಗೆ ಮೊದಲಾಗಿ ವಂದಿಸ್ತಾನೆ. ಅಂದರೆ ಅಷ್ಟು ಸುಲಲಿತವಾಗಿ ಉತ್ಸಾಹವಾಗಿ ಒಂದು ಶಬ್ದ ಕೂಡ ತಪ್ಪದೆ ಅಚ್ಚುಕಟ್ಟಾಗಿ ಹಾಡಿದಂತ ಅವರು ಈ ಪ್ರಾರ್ಥನೆ ಹಾಡಬೇಕಾದ್ರೆ ಅದರ ಹಿನ್ನೆಲೆ ಈ ಊರಿನ ಸಂಸ್ಕಾರದ ಒಂದು ಪ್ರಾತಿನಿಧ್ಯದಲ್ಲಿ ಅವರು ಬಂದಿಗೆ ಪ್ರಾರ್ಥನೆ ಹಾಡಿದ್ದಾರೆ. ಅವರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ನಾವು ಈ ವೇದಿಕೆಯಲ್ಲಿದ್ದರೂ ಕೂಡ ಮುಂಭಾಗದಲ್ಲಿ ಹಾಗೂ ವೇದಿಕೆ ಪಡಿಸಿದಂತ 75% ಮಹನೀಯರು ಸದ್ಭಕ್ತರು ಶ್ರೀಕಾರ್ಮಾರು ಮಹಾವಿಷ್ಣು ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶಕ್ಕೆ ಅಹೋರಾತ್ರಿ ಕುರಿತಂತ ಶ್ರೇಷ್ಠ ವ್ಯಕ್ತಿಗಳು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತದೆ. ನನ್ನನ್ನು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಇಲ್ಲಿ ಪದಾಧಿಕಾರಿಗಳು ಪೂಜ್ಯ ಮತ್ತು ಕ್ಷೇತ್ರದ ವತಿಯಿಂದ ಬಂದು ನನ್ನ ಸಂಪರ್ಕಿಸಿದಾಗ ಆ ಕ್ಷೇತ್ರದ ಕಾರ್ಮಾರ ಕ್ಷೇತ್ರವನ್ನು ಬಂದು ನೋಡುವಾಗ ಬ್ರಹ್ಮಕಲಶವನ್ನು ಅಧ್ಯಕ್ಷರಾಗಿ ನನ್ನನ್ನು ಸೂಚನೆ ಮಾಡಿದ್ದಾರೆ. ಇಲ್ಲಿ ಜೀರ್ಣೋದ್ಧಾರದ ವ್ಯವಸ್ಥೆಗಳು ಇನ್ನೂ ಆರಂಭ ಸ್ಥಿತಿಯಲ್ಲಿದೆ, ಇದು ಯಾವಾಗ ಮುಗಿಯುವುದು, ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ನೋಡುತ್ತಾ ಅಲ್ಲಿ ನಡೆದಂತ ಬಹಳ ಒಂದು ಬದಲಾವಣೆಗಳನ್ನು ಕಾಣುವ ನನಗೆ ಬಹಳ ಆಸೆ ಆಯ್ತು. ಯಾಕಂದ್ರೆ ಸಾಗರೋಪಾಧ್ಯಾಯರಿಗೆ ಸುತ್ತಮುತ್ತಲ ಗ್ರಾಮದಿಂದ ಜನರು ಪ್ರವಾಹದಂತೆ ಇಲ್ಲಿ ಬಂದು ಸೇರಿದರು. ಆರ್ಥಿಕ ವ್ಯವಸ್ಥೆಗಳು ಕೂಡ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಇಲ್ಲಿ ಬಂದು ಕ್ರೋಢೀಕರಣವಾಯಿತು. ಬಹಳಷ್ಟು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿರುವಂತಹ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಎಂಬ ಭಕ್ತರ ಸಂಕಲ್ಪ, ಬೇರೆ ಬೇರೆ ಕಾರಣಗಳಿಂದ ಒಂದು ಎಲ್ಲಾ ಕ್ಷೇತ್ರಗಳು ಅವ್ಯವಸ್ಥೆ ಹತ್ರ ಧಾರಿಸಿರುವಂತಹ ರೀತಿಯಲ್ಲಿ ಇಲ್ಲಿ ಕೂಡ ಆ ಕ್ಷೇತ್ರವನ್ನು ಒಂದು ಮೂಲೆ ಗುಂಪು ಮಾಡಲಿಕ್ಕೆ ಇಲ್ಲಿಯ ಭಕ್ತರು ಯಾರು ಅದಕ್ಕೆ ಅನುಮತಿ ಕೊಡದೆ ನಮ್ಮ ಎಲ್ಲ ದೈನಂದಿನ ಜೀವನಕ್ಕೆ ಇರುವಂತಹ ಮಾರ್ಗಗಳನ್ನು ಇದ್ರೂ ಕೂಡ ಅದನ್ನು ಬದಿಗೊತ್ತಿ ನಮ್ಮ ಊರಿನ ಕ್ಷೇತ್ರ ಸುಭಿಕ್ಷೆ ಆದರೆ ಮಾತ್ರ ನಮ್ಮ ಜೀವನ ಸುಭಿಕ್ಷೆ ಆಗ್ತದೆ ಎಂಬ ಒಂದೇ ಒಂದು ಉದಾತ್ತ ಮನೋಭಾವನೆಯಿಂದ ಮಾಡಿದಂತ ಆ ಕ್ಷೇತ್ರದಲ್ಲಿ ಒಂದು ಜವಾಬ್ದಾರಿ ನಾವಲ್ಲಿ ಅಧ್ಯಕ್ಷನಾಗಿ ಹೆಸರಿಗೆ ಮಾತ್ರ ಇದ್ರೂ ಕೂಡ ಅದರ ಕೆಲಸಗಳನ್ನು ಅದರ ಸೇವೆಯನ್ನೆಲ್ಲ ಮಾಡಿದಂತ ಒಂದು ಇಲ್ಲಿನ ಯುವ ಜನಾಂಗಕ್ಕೆ ಮೊದಲಾಗಿ ನಾನು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಾನ್ಯ, ಇದು ಬಹಳ ಹೃದಯ ಮಾನ್ಯದ ಹೃದಯವಾಗಿರುವಂತ ಮಾನ್ಯ ಅಂತ ಹೇಳಿದ್ರೆ ಮಾನವಂತರು, ಬಹಳಷ್ಟು ಪ್ರಸಿದ್ಧಿ ಪಡೆದವರು, ನಿತ್ಯಾನಂದ ಗ್ರಂಥಾಲಯದ ವೆಂಕಟರಾವಾಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಹಕಾರ ಮಾಡಿದಂತ ವಿಶೇಷ ವ್ಯಕ್ತಿಗಳಾಗಲಿ ಮಾನ್ಯ ಅಂತ ಹೇಳಿದ್ರೆ ಅದು ಯಕ್ಷಗಾನ ವ್ಯವಸ್ಥೆಯಲ್ಲೇ ಆಗಲಿ ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಕಲೆಗಳಲ್ಲೇ ಆಗಲಿ ಅದು ಮಾನ್ಯಕ್ಕೆ ಮಾನ ತಂದಂತ ಬಹಳಷ್ಟು ಶ್ರೇಷ್ಠ ವ್ಯಕ್ತಿಗಳು ಈ ಭಾಗದಿಂದ ಬಂದವರು. ಹಾಗಿರುವಾಗ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಇದು ಒಂದು ಸಾಂಸ್ಕೃತಿಕ ಧಾರ್ಮಿಕ ಒಂದು ಮುಖ್ಯ ಕೇಂದ್ರ ಬಿಂದುವಾಗಿ ಸುಮಾರು 4 ದಶಕಗಳಿಂದ ಇಲ್ಲಿ ಜನಸಾಮಾನ್ಯರಾದ ವ್ಯಕ್ತಿಗಳು ಸೇರಿಕೊಂಡು ಯಾರು ದೊಡ್ಡವರ ಸಹಕಾರ ಹಿಂದೆ ಇದ್ರು ಕೂಡ ನೇತೃತ್ವ ಜನಸಾಮಾನ್ಯರೇ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಸಾಮಾನ್ಯ ಮಟ್ಟದಲ್ಲಿ ಒಂದು ಎಲ್ಲರೂ ಸೇರಿಕೊಂಡು ಸಂಜೆ ಒಂದು ಪ್ರಾರ್ಥನೆ ಮಾಡಬೇಕು, ಭಜನೆ ಮಾಡಬೇಕು ಎಂಬ ಉದ್ದೇಶದಿಂದ ಆರಂಭವಾದಂತ ಕ್ಷೇತ್ರ ಇವತ್ತು ಛಾಯಾಚಿತ್ರದಿಂದ ಮೂರ್ತಿಯ ಸ್ಥಾಪನೆ ಮಾಡಬೇಕು ಎಂಬ ಒಂದು ವಿಶೇಷ ಒಂದು ಮನೋಭಾವನೆಯಿಂದ ನಾವು ಇವತ್ತು ಇಲ್ಲಿ ಬಂದು ಸೇರಿದ್ದೇವೆ. ಕೇಳುವಾಗ ಬಹಳ ನೋವಾಯಿತು. ಶತಮಾನಗಳ ಹಿಂದೆ ನಮ್ಮ ಕ್ಷೇತ್ರಗಳ ಮೇಲೆ ಆಕ್ರಮಣ ಆಗ್ತಾ ಇತ್ತು. ಕ್ಷೇತ್ರದಲ್ಲಿರುವಂತಹ ವಿಗ್ರಹ, ಐಶ್ವರ್ಯ ಎಲ್ಲವನ್ನು ಚಿನ್ನ ಬೆಳ್ಳಿಯನ್ನೆಲ್ಲ ದೋಚಿಕೊಂಡು ಹೋಗ್ತಾ ಇದ್ರು. ಆದ್ರೆ ನಮ್ಮ ಆಚರಣೆ ಮೇಲೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಆಕ್ರಮಣ ಆಗಿರಲಿಲ್ಲ, ಮಕ್ಕಳಂತರ ಆಗಿರ್ಬೋದು. ಆದ್ರೆ ಇವತ್ತು ನಮ್ಮ ವಿಶ್ವಾಸದ ಮೇಲೆ, ನಮ್ಮ ಆಚರಣೆ ಮೇಲೆ, ಅನುಷ್ಠಾನದ ಮೇಲೆ ನಿರಂತರ ಆಕ್ರಮಣ ಆಗ್ತಾ ಇದೆ ಎಂಬ ವಿಚಾರ ಗೊತ್ತಿರಬಹುದು. ಶಬರಿಮಲೆಯ ವಿಚಾರವಾಗಿ, ಧರ್ಮಸ್ಥಳದ ವಿಚಾರವಾಗಿ ನಾವೆಲ್ಲ ಕೇಳ್ತಿರ್ಬೋದು. ವ್ಯಕ್ತಿಗಳು ಯಾರು ಶಾಶ್ವತ ಅಲ್ಲ. ಅಲ್ಲಿ ಆಡಳಿತ ನಡೆಸುವಂತಹ ವ್ಯಕ್ತಿಗಳು ಅಥವಾ ಅದರ ವಿರೋಧ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಯಾರು ಶಾಶ್ವತ ಇಲ್ಲ. ಆದ್ರೆ ಏನು ಮಾಡದ ಮಂಜುನಾಥ ನಮ್ಮನ್ನು ಹರಿಸುವ ಮಂಜುನಾಥನ ವಿರುದ್ಧ ವ್ಯಕ್ತಿಗಳ ಮೇಲೆ ಇರುವ ಆರೋಪವನ್ನು ಮಂಜುನಾಥನ ಮೇಲೆ ಹೊರಿಸುವಂತ ಒಂದು ನಿಕೃಷ್ಟ ಮನೋಭಾವನಕ್ಕೆ, ನಿಕೃಷ್ಟ ಮನಸ್ಥಿತಿಗೆ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು
ಹಿಂದೂಗಳು ಬೇಗ ಯಾವುದೇ ಅಪಪ್ರಚಾರವನ್ನು ಮೊದಲಾಗಿ ನಂಬಿಸುವರು, ಮತ್ತೆ ಅದನ್ನು ಪ್ರಶ್ನಿಸುವರು. ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಲಕ್ಷೋಪಲಕ್ಷ ಜನರು ಬರುವಂತಹ ಒಂದು ವ್ಯವಸ್ಥೆಗಳಲ್ಲಿ ಸಮಸ್ಯೆಗಳು ಖಂಡಿತ ಆಗಿರ್ತದೆ. ಆದ್ರೆ ಎಲ್ಲಾ ಸಮಯವು ಯಾವುದೇ ದೇವರಿಗೂ ಕೂಡ ಕೆಟ್ಟ ಸಮಯ ಬರ್ತದೆ. ಅದೇ ರೀತಿ ಆಡಳಿತದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಕೆಟ್ಟ ಸಮಯ ಬರಬಹುದು, ಅದು ದೂರವಾಗಬಹುದು, ಸತ್ಯ ಹೊರಗೆ ಬರಬಹುದು. ಆದ್ರೆ ನಾವು ಹಿಂದೂಗಳು ನಾವು ನಿಶ್ಚಲವಾಗಿ ತೀರ್ಮಾನ ಮಾಡಬೇಕು. ನಾವು ಆಡಳಿಸುವ ಕ್ಷೇತ್ರಕ್ಕೆ ಏನಾದರೂ ಚ್ಯುತಿ ಬಂದ್ರೆ ನಾವೆಲ್ಲರೂ ಆ ಕ್ಷೇತ್ರದ ರಕ್ಷಣೆಗೆ ನಾವೆಲ್ಲ ಮುಂದೆ ಬರ್ತೇವೆ. ಹಾಗಿರುವಾಗ ಇವತ್ತು ಈ ಮಾನ್ಯ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ, ನಮ್ಮ ಕ್ಷೇತ್ರದ ಭಜನಾ ಮಂದಿರದೊಳಗೆ ಹೋಗುವಾಗ ಒಂದು ದೇವಸ್ಥಾನದ ಒಳಗೆ ಹೋದಂತ ಒಂದು ಕಂಪನ ಅಂತ ಹೇಳ್ಬೇಕು. ಬಹಳ ಒಂದು ವಿಶಾಲವಾದ ಸುತ್ತಗೋಪುರವು ಕ್ಷೇತ್ರದ ಬಹಳ ಆಲಂಕೃತವಾಗಿ ಸಾಂಪ್ರದಾಯಿಕವಾಗಿ ಕಟ್ಟಿದಂತ ಆ ಚೌಕಟ್ಟುಗಳನ್ನು ನೋಡುವಾಗ ಬಹಳ ಸಂತೋಷವಾಗ್ತಾ ಇದೆ. ನನಗೆ ಗೊತ್ತಿಲ್ಲ ಇದರ ಸುತ್ತಮುತ್ತಲು ಇದಕ್ಕೆ ಜಾಗೆ ಇನ್ನೂ ಇದೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಈಗ ಬರುವಂತಹ ಭಕ್ತರಿಗೆ ಬೇಕಾಗುವಷ್ಟು ವ್ಯವಸ್ಥೆ ಇದೆ. ಆದ್ರೂ ಭಕ್ತರಿಗೆ ನಾವು ಬೆಳ್ಳಿಯ ರೂಪದಲ್ಲಿ ಅಯ್ಯಪ್ಪನನ್ನು ಕಾಣಬೇಕು, ಭಜಿಸಬೇಕು ಎಂಬ ಅಭಿಲಾಷೆ ಇತ್ತು. ಅದೇ ರೀತಿ ದೈವಜ್ಞರು ಕೂಡ ಅದಕ್ಕೆ ಸೂಚನೆ ಕೊಟ್ಟರು, ಇಲ್ಲಿಯ ಛಾಯಾಚಿತ್ರ ಆಗುವುದಿಲ್ಲ, ಇಲ್ಲಿ ಪ್ರತಿಷ್ಠೆ ಆಗಬೇಕು, ಬೆಳ್ಳಿಯ ವಿಗ್ರಹವೇ ಆಗಬೇಕು ಅಂತ ಹೇಳಿ ಸುಮಾರು 4-5 kg ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಿರುವಂತ ಒಂದು ಒಳ್ಳೆ ಉದ್ದೇಶದಲ್ಲಿ ನಾವು ಇವತ್ತು ಸೇರಿದ್ದೇವೆ. ಆದ್ರೆ ಬೆಳ್ಳಿಯ ನಾವು ಮನಸಾರೆ ಪ್ರೀತಿಸುವ ಆರಾಧಿಸುವ ಆ ಅಯ್ಯಪ್ಪನನ್ನು ಅದನ್ನು ಸಂರಕ್ಷಣೆ ಕೊಡುವ ಜವಾಬ್ದಾರಿ ಕೂಡ ಇಲ್ಲಿಯ ಭಕ್ತರಿಗೆ ಇದೆ. ಯಾಕೆಂದ್ರೆ ಕದ್ದುಕೊಂಡು ಹೋಗುವವನಿಗೆ ಅದರ ಬೆಲೆಗೆ ಅದಕ್ಕಿರುವಂತ ಧಾರ್ಮಿಕ ಮೌಲ್ಯಕ್ಕಿಂತ ಅವನಿಗೆ ಇರುವಂತ ಆರ್ಥಿಕ ವ್ಯವಸ್ಥೆ ಅದರ ಆರ್ಥಿಕ ಮೌಲ್ಯಕ್ಕೆ ಹೆಚ್ಚು ಬೆಲೆ ಕೊಡುವಂತ ಈ ಕಾಲದಲ್ಲಿ ನಾವು ಅದಕ್ಕೆ ಬೇಕಾದ ಸಂರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಬೇಕು. ಯಾಕೆಂದ್ರೆ ಛಾಯಾಚಿತ್ರವನ್ನೇ ಕದ್ದುಕೊಂಡು ಹೋಗುವವರಿಗೆ ಬೆಳ್ಳಿಯ ವಿಗ್ರಹದ ಮೇಲೆ ಕಣ್ಣು ಬರುವುದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾದ ಒಂದು ಭದ್ರತೆಗೆ ಅಥವಾ ಪ್ರತಿದಿನ ಇಲ್ಲಿ ಒಂದು ಅದಕ್ಕೆ ಸೆಕ್ಯೂರಿಟಿ ಇರುವ ರೂಪದಲ್ಲಿ ಒಂದು ವ್ಯಕ್ತಿಯನ್ನು ನಾವು ಮಾಡದಿದ್ದರೆ ಅದು ಅದರ ಮೌಲ್ಯಕ್ಕಿಂತ ಜಾಸ್ತಿ ನಮಗೆ ಮುಂದೆ ಏನಾದರೂ ಇಂಥ ವ್ಯವಸ್ಥೆಗಳು ಬಂದರೆ ಅದು ನಮಗೆಲ್ಲರಿಗೂ ಮನಸ್ಸಿಗೆ ನೋವಾಗುವಂತ ಒಂದು ಪ್ರಸಂಗ. ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಾವು ಕೇವಲ ಬೆಳ್ಳಿಯ ರೂಪದಲ್ಲಿರುವಂಥ ವಿಗ್ರಹಕ್ಕೆ ನಾವು ಹೊರಟಿದ್ದೇವೆ. ಅದರ ಮುಂದಿನ ದಿನಗಳಲ್ಲಿ ಅದು ಚಿನ್ನದ ವಿಗ್ರಹವನ್ನು ಮಾಡುವಂತ ಶಕ್ತಿಯನ್ನು ಈ ಗ್ರಾಮಸ್ಥರಿಗೆ ಹೆಚ್ಚಿನವರಿಗೆ ಗೊತ್ತಾದಂತಹ ವಿಷಯ. ಆದರೆ ಪುನಃ ಅಂತ ಒಂದು ಬೆಳ್ಳಿಯ ಪ್ರತಿಮೆ, ಈಗ ಬೆಳ್ಳಿಯ ಪ್ರತಿಮೆ ಹೋಗಿ ಬೆಳ್ಳಿಯ ಪ್ರತಿಮೆಯನ್ನು ಮಾಡಬೇಕಾದ್ರೆ ಸಾಧಾರಣ 10 ಕಿಲೋ ಬೆಳ್ಳಿ ಬೇಕು ಅಂತೇಳಿ ಇದನ್ನು ನಿರ್ಮಿಸುವವರು ಹೇಳಿರುತ್ತಾರೆ. ಆದ್ದರಿಂದ ನಾವು ಕಳೆತನ ಮಾಡಿದಂತ ಇಲ್ಲಿ ಬೆಳ್ಳಿಯ ಉಪ್ಪಿನಲ್ಲಿ ಸಾಧಾರಣ 2-3 ಕಿಲೋದ ಕೆಳಗೆ ಬೆಳ್ಳಿ ಇತ್ತು. ಆದರೆ ಅದು ಏನೋ ಅಯ್ಯಪ್ಪನ ಅನುಗ್ರಹ ಆಶೀರ್ವಾದದಿಂದ ನಮಗೆ ಅದು 4 ಕಿಲೋ 800 ಗ್ರಾಮಿನಷ್ಟು ಬೆಳ್ಳಿ ಪುನಃ ವಾಪಸ್ಸು ನನಗೆ ಪಡೆಯಲಿಕ್ಕೆ 2 ತಿಂಗಳಲ್ಲಿ ಸಾಧ್ಯವಾದ್ದು ಈ ಅಯ್ಯಪ್ಪನ ಅನುಗ್ರಹ ಆಶೀರ್ವಾದ ಬೇರೆ ಏನಲ್ಲ, ಇಲ್ಲಿನ ಈ ಪ್ರದೇಶದ ಒಂದು ಮಹಾದೊಡ್ಡ ಶಕ್ತಿ. ಇದನ್ನು 1941ನೇ ಇಸವಿಯಲ್ಲಿ ಶ್ರೀಯುತ ಅಚ್ಯುತ ಗುರುಸ್ವಾಮಿ, ಅದೇ ರೀತಿಯಲ್ಲಿ 1981ರಲ್ಲಿ ನಾವು ಇದೊಂದು ಕಮಿಟಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಕಮಿಟಿಯಲ್ಲಿ ಪ್ರಥಮ ಅಧ್ಯಕ್ಷರನ್ನಾಗಿ ಶ್ರೀಯುತ ನಾರಾಯಣ ಚಂದ್ರಕರ್, ಅದೇ ರೀತಿಯಲ್ಲಿ ನನ್ನನ್ನು ಸೆಕ್ರೆಟರಿ ಆಗಿ ನೇಮಿಸಿದರು. ಅದೇ ರೀತಿಯಲ್ಲಿ ಖಜಾಂಚಿಯಾಗಿ ನಮ್ಮ ದಿವಂಗತರಾದಂತಹ ಅಚ್ಯುತ ಗುರುಸ್ವಾಮಿಯನ್ನು ನೇಮಿಸಿ ನಾವು ಬರದಿಂದ ಇನ್ನು ಹಿರಿಯ ಗುರುಸ್ವಾಮಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಇದರ ಮುಂದಾಲೋಚನೆಯನ್ನು ನಾವು ಇದೇ ಮಾನ್ಯ ಜ್ಞಾನೋದಯ ಶಾಲೆಯಲ್ಲಿ ಒಂದು ಕಮಿಟಿಯನ್ನು ಕರೆದು ಅವರಲ್ಲಿ ಸಮಾಲೋಚನೆ ಮಾಡಿಕೊಂಡು ಒಂದು ಸಣ್ಣ ಮಟ್ಟಿನಲ್ಲಿ ಇದೇ ಸ್ಥಳದಲ್ಲಿ ಒಂದು ಚಪ್ಪರವನ್ನು ಹಾಕಿಕೊಂಡು 5-6 ಸ್ವಾಮಿಗಳು ಮಾತ್ರ ಇಲ್ಲಿ ಉಳಕೊಂಡು ರಾತ್ರಿ ಹಗಲು ನಾವು ಇಲ್ಲಿ ಇದ್ದುಕೊಂಡು ಶರಣುಗರೆದು ಅಯ್ಯಪ್ಪನ ಅನುಗ್ರಹಕ್ಕೆ ಪಾತ್ರರಾಗಿ ಒಂದೇ 1 ವರ್ಷದೊಳಗೆ ನಾವು 2 ಮಾಡಿನ ಒಂದು ಹಂಚು ಹಾಕಿದಂತ ಒಂದು ಮಂದಿರವನ್ನು ನಿರ್ಮಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಅದು ಆಗಿನ ಹಣ ಅಂದ್ರೆ ಈಗಿನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇರಲ್ಲ, 1 ರೂಪಾಯಿ 2 ರೂಪಾಯಿ ಹೀಗೆ ನಾವು ಎಲ್ಲರಲ್ಲಿ ಕಳಕಳವಾಗಿ ವಿನಂತಿಸಿಕೊಂಡು ಈಗ ಒಂದು 14 ನಾವು ನಿರ್ಮಿಸ್ತೇವೆ ಅಂತೇಳಿ ನಾವು ಹೇಳಿದಾಗ
ನಮಗೆ ಇಲ್ಲಿಂದ ಅದು ಎಲ್ಲಿವರೆಗೆ ನಾವು ಕಲೆಕ್ಷನ್ಗೆ ಹೋಗಿದ್ದೇವೋ ಅದು ನಮಗೀಗ ಊಹಿಸಲಿಕ್ಕೆ ಸಾಧ್ಯವಾಗಿಲ್ಲ. ಈಗ ನಮಗೆ ಸತ್ಯ ಕೇಳುವುದಾದ್ರೂ 10 ಮತ್ತು ನಾವು ನಡಿಬೇಕಿದ್ರೆ ನಮಗೆ ವಾಹನ ಬೇಕು. ಆ ಕಾಲದಲ್ಲಿ ಎಷ್ಟೋ ಕಿಲೋಮೀಟರ್ ಇಲ್ಲಿಂದ ಬರುವಂತ ನಾವು ಕಾಸರಗೋಡು ಜರ್ಕಲ್ದಾಗಿ ಕಾಸರಗೋಡಾಗಿ ಮಧೂರಾಗಿ ಇಲ್ಲಿ ಮುಟ್ಟುವಾಗ ಪುನಃ ಶರಣು ಗೊತ್ತಾಗ್ತದೆ. ಆ ಹೊತ್ತಿನಲ್ಲಿ ನಾವು ಕಷ್ಟಪಟ್ಟು ಊರಿನವರನ್ನು ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರೂ ಈ ಊರಿನ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ 2 ಸಲ ಆಯಿತು, ಇದು 3ನೇ ಸಲದ ಮಂದಿರ ನಿರ್ಮಾಣವಾಯಿತು. ಅದೇ ರೀತಿಯಲ್ಲಿ 3ನೇ ಸಲದ ಪ್ರತಿಷ್ಠೆಯೂ ಆಯಿತು. ಇದು 4ನೇ ಸಲದ ಪ್ರತಿಷ್ಠೆಗೆ ನಾವು ಕೈ ಹಾಕಿದ್ದೇವೆ. ಈಗಾಗಲೇ ಅದಕ್ಕೆ ಬೆಳ್ಳಿ ಯಾನ ಎಂಬ ಒಂದು ಅಭಿಯಾನವನ್ನು ಇಟ್ಟುಕೊಂಡು ನಾವು ಈ ಬೆಳ್ಳಿ ಸಂಗ್ರಹಕ್ಕೆ ಬೇಕಾಗಿ ಧನ ಸಹಾಯದಿಂದಲೂ ಬೆಳ್ಳಿಯ ರೂಪದಿಂದಲೂ ಆಗಿ ನಮಗೆ ಹೆಚ್ಚಿನ ಈ ಪ್ರದೇಶದ್ದು ಮಾತ್ರವಲ್ಲ ಹೊರಗಿನ ಪ್ರದೇಶದವರು ಸಮೇತ ಈ ಬೆಳ್ಳಿ ಕೊಟ್ಟು ನಮಗೆ ಸಹಕರಿಸಬೇಕು. ಅದೇ ರೀತಿಯಲ್ಲಿ ಮುಂದೆ ಆಗುವಂತ ನವೆಂಬರ್ 27ನೇ ತಾರೀಕಿನಂದು ಸಮೇತ ನಾವು ಜ್ಯೋತಿಷದಲ್ಲಿ ಡೇಟ್ ಸಮೇತ ನಾವು ಮುಂದೆ ಮಾಡಿದ್ದೇವೆ ಪುನರ್ ಪ್ರತಿಷ್ಠೆಗೆ. ಅದಕ್ಕಿಂತ ಮುಂಚೆ ಕೆಲವೇ ಸಮಯ ಇರುವುದು. ಆದ್ದರಿಂದ ಕಳೆದ ಇದೇ ವೇದಿಕೆಯಲ್ಲಿ ಕಳೆದ ಆದಿತ್ಯವಾರದಂದು ಮಹಾಸಭೆಯನ್ನು ಕರೆದು ಒಂದು ಕಮಿಟಿ ನಿರ್ಮಾಣವಾಯಿತು. ಆ ಕಮಿಟಿ ನಿರ್ಮಾಣ ಆದ ಒಂದೇ ಒಂದು ವಾರದಲ್ಲಿ ಈಗ ಬೆಳ್ಳಿಯ ಅಭಿಯಾನ ಮಾಡಿಕೊಂಡು ಶೀಘ್ರದಲ್ಲಿಯೇ ಆ ಬೆಳ್ಳಿಯ ವಿಗ್ರಹವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು ಎಂಬ ನಿಟ್ಟಿನಲ್ಲಿ ಇವತ್ತಿನ ಈ ಬೆಳ್ಳಿಯಾನ ಅಭಿಯಾನವನ್ನು ಕರೆದಿದ್ದೇವೆ. ಎಲ್ಲರೂ ಹೆಚ್ಚಿನ ಹಿಂದೆ ಹಲವಾರು ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ಮಾತನಾಡಿದ ಅನಿವಾರ್ಯವಾಗಿ ನನಗೆ ಸ್ವಲ್ಪ ಮನೆಯಲ್ಲಿ ಕುಟುಂಬದ ಕೌಟುಂಬಿಕತೆಲ್ಲ ವಿಷಯವಾಗಿ ನನಗೆ ಹೋಗಲಿದ್ದ ಕಾರಣ ನನಗೆ ಪ್ರಾರಂಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ಅಯ್ಯಪ್ಪ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ಸೇರಿದಂತೆ ಎಲ್ಲರಿಗೂ ಪೂರ್ವಕ ಕೃತಜ್ಞತೆಗಳನ್ನು ಹೇಳಿಕೊಂಡು ನನ್ನ 2 ಮಾನ್ಯ ಇದರ ಆಶ್ರಯದಲ್ಲಿ ಸ್ವಾಮಿ ಅಯ್ಯಪ್ಪನ ಬೆಳ್ಳಿಯ ಮೂರ್ತಿಯ ನಿರ್ಮಾಣಕ್ಕೋಸ್ಕರ ಇವತ್ತು ಚಾಲನೆ ಕೊಡುವ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ವೇದಿಕೆಗಳ ಹಿರಿಯರೇ, ಹಾಗೆ ಈ ಊರಿನ ಸಜ್ಜನ ಅಯ್ಯಪ್ಪ ಭಜನಾ ಮಂದಿರ ಮಾನ್ಯ 1989ರಲ್ಲಿ ಸ್ಥಾಪನೆ ಆಗಿ ಆ ನಂತರ ಇಲ್ಲಿಯ ಪ್ರೇರಣೆಯನ್ನು ಪಡ್ಕೊಂಡು ನಮ್ಮೂರಲ್ಲಿ ಇರ್ಬೋದು ಸುತ್ತಮುತ್ತ ಹಲವು ಭಜನಾ ಮಂದಿರಗಳ ನಿರ್ಮಾಣ ಆಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಇಂಥ ಒಂದು ಸುಂದರ ಪ್ರದೇಶದಲ್ಲಿ ನಮ್ಮೆಲ್ಲ ಹಿರಿಯರು ದೂರದ ಕನಸನ್ನು ಕಂಡುಕೊಂಡು ಈ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಆ ನಂತರ ಇಲ್ಲಿ ಮಾಲೆಯನ್ನು ಧರಿಸಿರ್ತಕ್ಕಂಥ ನೂರಾರು ನಮ್ಮ ಮಾನ್ಯ ಪ್ರದೇಶದ ಯುವ ಜನರು ಸಜ್ಜನ ನಡವಳಿಕೆಯಿಂದ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಕೀರ್ತಿವಂತರಾಗಿ ಭಾರತ ಬೆಳೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಬೆಳ್ಳಿಯ ಮೂರ್ತಿಯ ಸ್ಥಾಪನೆ ಮತ್ತು ಇಲ್ಲಿಯ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆ ದೃಷ್ಟಿಯಲ್ಲಿ ಶ್ರೀ ಅಯ್ಯಪ್ಪನ ಆಶೀರ್ವಾದ ನಮಗೆಲ್ಲ ಸದಾ ಇರಲಿ ಅನ್ನೋ ಆಶೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಪಿಗೆ ನಮಸ್ಕರಿಸುತ್ತಾ ನಾನು ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ಉದ್ಘಾಟಕರಾದ ಶ್ರೀ ಗೋಪಾಲ್ ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳೇ ಸಭೆಗೆ ನಾವು ಸುಮ್ಮನೆ ಕೂತು ಅಯ್ಯಪ್ಪ ಸುಮ್ಮನೆ ಕೂತುವಳಿಕೆ ಬಿಡುವುದಿಲ್ಲ ಎಂಬುದಕ್ಕೆ ಒಂದು ನಿದರ್ಶನ ಈ ಅಯ್ಯಪ್ಪ ಭಜನಾ ಮಂದಿರ. 1971ರಲ್ಲಿ ಪ್ರೇರಣೆ ಕೊಟ್ಟದ್ದು ಅಚ್ಚುಮಣಿಯಾಣಿ. ಅವರಾಗ ಇಸ್ಲಾಮಿಯ ಟೈಲ್ಸ್ ದೊಡ್ಡ ಕಾಂಟ್ರಾಕ್ಟ್ ಕಂಡುಕೊಳ್ಳುವುದು ಇಲ್ಲಿಂದ ಬೇಕಾದಷ್ಟು ಜನ ಇದ್ರು ಕೆಲಸಕ್ಕೆ. 2 ರೂಪಾಯಿ ಕೂಲಿ, ಗದ್ದೆ ಕೆಲಸ ಮುಗಿಸಿ ಮಣ್ಣು ತುಂಬಿಸಿ ಬಂದು ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವ ಎಷ್ಟೋ ಜನರನ್ನು ಕೂಡಿಸಿಕೊಂಡು ಈ ನಿರ್ಮಾಣ ಕಾರ್ಯದಲ್ಲಿ ಪ್ರಥಮ ಹೆಜ್ಜೆ ಇಟ್ಟವರು ಅಚ್ಚುಮಣಿ. ಅನಂತರ ಬೆಳವಣಿಗೆಯಲ್ಲಿ ನಮ್ಮ ಮಹಾ ವ್ಯಕ್ತಿಗಳೆಲ್ಲ ಸೇರಿಕೊಳ್ಳುತ್ತಿದ್ದೇವಂತ ಅಣ್ಣಯ್ಯ ಮಾಸ್ಟರು, ಶ್ರೀ ವೆಂಕಟಯ್ಯರು, ಉತ್ರಾಯ ಶೆಟ್ಟು, ಉದ್ದಿಕಟಮಣಿಯಾಣಿ ಇವರೆಲ್ಲ ಸೇರಿಕೊಂಡಿದ್ರು. MS ಜನರ MS ಬಾಲಕೃಷ್ಣ ಇವರೆಲ್ಲ ಕಮಿಟಿಯಲ್ಲಿ ಇಟ್ಟುಕೊಂಡು ಸಹಕರಿಸಿದ್ದಾರೆ. ಆದರೆ ಆ ಕಾಲದಲ್ಲಿ 2 ರೂಪಾಯಿ ಕೂಲಿ ಸೇರಿ ನಮಗೆ ನಂಬಿಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಸಾಧ್ಯವೇ ಇಲ್ಲ 2 ರೂಪಾಯಿ ಕೂಲಿ. ಯಾಕೆ ನನಗೆ ಅನುಭವ. ನಾನು 69ರಲ್ಲಿ ಸರ್ವಿಸ್ ಸೇರಿದಾಗ ನನಗೆ ಸಿಕ್ಕಿದ್ದು 69 ರೂಪಾಯಿ. 64ರಲ್ಲಿ ಸರ್ವಿಸ್ 69 ರೂಪಾಯಿ ತಿಂಗಳಿಗೆ, ದಿವಸಕ್ಕಲ್ಲ. ಆ ಬೆಲೆಯನ್ನು ಇಲ್ಲಿ ಕೂಡ ಆಗಿದೆ. 81 ಆಗಿದ್ರು ಕೂಡ 100 ರೂಪಾಯಿ ಕೊಡುವಂತ ಜನಸ್ಥಿತಿಯಲ್ಲಿ ಈ ಊರಿನಲ್ಲಿ ಯಾರು ಇರಲಿಲ್ಲ. ಆದರೆ ಅಯ್ಯಪ್ಪನ ಪ್ರೇರಣೆಯಿಂದ
ಮಂದಿರ ಬೆಳಗುತ್ತಾ ಹೋಯಿತು. ಅದೇ ಮಾಸ್ಟರು ಈಗ ಶಾಲೆ ಜಾಗ ಕೊಟ್ಟರು. ಆಮೇಲೆ ಊಟ ಜನರೆಲ್ಲ ಸೇರಿ ಮಂದಿರ ನಿರ್ಮಾಣವಾದ ಕೂಡ ಅದು ಮತ್ತೆ ಮುಂದುವರಿಲಿಕ್ಕೆ ಕಾರಣ ಈಗ ಯುವಕರು. ಇವತ್ತಿನ 65 ಮೇಲ್ಪಟ್ಟವರಿಗೆ ಮಾತ್ರ ಆಗಿನ ಕಥೆ ಗೊತ್ತಿರುವುದು. ಯಾಕೆಂದ್ರೆ 85 ವಿಷಯ ಈಗ ನಿಮಗೆಲ್ಲ 25 ವರ್ಷ ಆಗಿರುವುದಷ್ಟೇ. ಈಗ ಅಂತ ಪರಿಸ್ಥಿತಿ ಕೂಡ ಇದನ್ನು ನಿಭಾಯಿಸಿಕೊಂಡು ಮುಂದೆ ತರಬೇಕಿದ್ರೆ ಆ ಊರಿನ ಜನರ ಸಂಕಷ್ಟ ಪ್ರಯತ್ನ ಎಷ್ಟಿರ್ಬೋದು ನಾವು ಅರ್ಥ ಮಾಡಿಕೊಳ್ಬಹುದು. ಈ ಸಂದರ್ಭದಲ್ಲಿ ಇದು ಮುಂದುವರಿಯಬೇಕು ಎಂಬುದು ಈ ಹೆಚ್ಚೆ ಮಾನ್ಯರಾದ ಶ್ರೀ ಗೋಪಾಲಯ್ಯವರು ಕೈಗೂಡಿಸಿ ಮೊದಲೇ ಇದ್ದಾರೆ. ಈಗ ವಿಶೇಷವಾಗಿ ಧಾರ್ಮಿಕ ಮುಂದಾಳು ಮಹಾಕ್ಷೇತ್ರದ ಧರ್ಮಗೌಡರ ಸಮಿತಿ ಅಧ್ಯಕ್ಷ ಶ್ರೀ ಮಧುಸೂದನ ದೊಡ್ಡ ಉದ್ಯಮಿ, ಮೂಕಾಂಬಿಕ ದೇವಸ್ಥಾನ ಕೂಡಲಿನ ಟ್ರಸ್ಟಿ, ಹಲವಾರು ದೇವಸ್ಥಾನ ನಡೆಸ್ತಾ ಇದ್ದಾರೆ. ಅವರ ಒಂದು ಕೈ ಜೋಡಣೆ ಕೂಡ ಇಲ್ಲಿ ಸಿಕ್ಕಿದ ಕಾರಣ ಇದು ಇನ್ನೂ ಕೂಡ ಎಷ್ಟೋ ಮುಂದುವರಿಸಲಿಕ್ಕೆ ಆಸ್ಪದ ಉಂಟು ಅಂತ ಹೇಳ್ತಾ ದೇವರು ಮಾಡುವುದನ್ನು ಮಾಡ್ತಾ ಇರ್ತಾರೆ. ನಾವು ಕೈ ಮುಗಿದು ಅದನ್ನು ಸ್ವೀಕರಿಸೋಣ ಎಂದು ಮಾತು ಹೇಳಿ ನನ್ನ ಮಾತು. ಕೇರಳದ ಕಾಸರಗೋಡು ಜಿಲ್ಲೆಯಿಂದ ತಿರುವನಂತಪುರದವರೆಗೆ ಸಮಸ್ತ ಕೇರಳದ ಸನ್ಯಾಸಿ ಸಮುದಾಯದಿಂದ ಒಂದು ಧರ್ಮ ಸಂದೇಶ ಯಾತ್ರೆ ಎಂಬ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷ ಎಂಬ ಜವಾಬ್ದಾರಿ ನನಗೆ ಕೊಟ್ಟ ಕಾರಣ ಈ ವೇದಿಕೆಯನ್ನು ನಾನು ಅದಕ್ಕೆ ಇಂಥ ಒಂದು ಧರ್ಮದ ಕಾರ್ಯಕ್ಕೆ ನಾನು ನಿಮಗೆಲ್ಲ ತಿಳಿದ ಹಾಗೆ ಇತರ ಧರ್ಮಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ ನಮ್ಮ ಜೀವನ ಪದ್ಧತಿ ನಮ್ಮ ಬಹಳ ಶ್ರೀಮಂತವಾದ ಋಷಿವರ್ಗದ ಕಾಲದಿಂದಲೇ ಆರಂಭವಾಗಿಕೊಂಡು ಬಂದು ಆಚರಿಸಿಕೊಂಡು ಬಂದಿದ್ದಂತಹ ಕುಟುಂಬ ಪದ್ಧತಿ ನಮ್ಮ ಯುವಕರಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇರುವಂತ ಮಾದಕ ದ್ರವ್ಯ ಸೇವನೆ, ಹಾಗೆ ಮನೆಯಲ್ಲಿರುವಂತಹ ಕುಟುಂಬ ವ್ಯವಸ್ಥೆಗಳು ಕೂಡ ವಿವಾಹ ವಿಚ್ಛೇದನ ಅಥವಾ ತಂದೆ ತಾಯಿಗಳು ಮಕ್ಕಳನ್ನು ಇರುವಂತ ಆ ಮಾತೃ ಸಂಬಂಧ ಇದೆಲ್ಲ ಕ್ಷೀಣಿಸ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಕೂಡ ಪಶುಗಳಾಗಿ ಜೀವಿಸುವಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗಿರುವಾಗ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಧರ್ಮದ ಬಗ್ಗೆ ಮಾತನಾಡುವಾಗ ಅವನಿಗೆ ನಾವು ಬೇರೆ ಬೇರೆ ಪಟ್ಟನ್ನು ಕೊಡ್ತೇವೆ, ಸಂಘಿಗಳನ್ನು ಕರಿತೇವೆ ಅಥವಾ ರೈಟಿಸ್ಟ್ ಕರಿತಾ ಇದ್ದೇವೆ. ಆದರೆ ಯಾವ ಪಕ್ಷ ಯಾವ ರೀತಿಯಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳಿ, ಆದ್ರೆ ನಮಗೆ ಒಂದು ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ಜವಾಬ್ದಾರಿಯನ್ನು ನಮಗೆ ಮರೆಯುವಂತಹ ವ್ಯವಸ್ಥೆ ಇಲ್ಲ. ಹಾಗಿರುವಾಗ ಕೇರಳದಲ್ಲಿ ಪ್ರಪ್ರಥಮ ಬಾರಿಗೆ ಸುಮಾರು 100ಕ್ಕೂ ಮಿಕ್ಕಿ ಸನ್ಯಾಸಿಗಳು ಕಾಸರಗೋಡಿನ ತರ್ಪಾಡಿಯಿಂದ ಆರಂಭವಾದಂತಹ ಈ ಶೋಭಾಯಾತ್ರೆ ಮಧುರು ಕ್ಷೇತ್ರಕ್ಕೆ 7ನೇ ತಾರೀಕಿಗೆ ಅಲ್ಲಿಂದ ಆರಂಭವಾಗಿ ಅಲ್ಲಿಂದ ಚಿನ್ಮಯ ಬಿಸಿಲಿನಲ್ಲಿ ಬೆಳಗ್ಗೆ 10 ಗಂಟೆಗೆ ಒಳಾಂಗಣ ಕಾರ್ಯಕ್ರಮ ನಡೆದು ಅದೇ ದಿನ 7ನೇ ತಾರೀಕು ಸಂಜೆ 4 ಗಂಟೆಗೆ ಕಾಸರಗೋಡು ಕರಂದಕಾಡಿಯಿಂದ ತಾಳಿಪಟ್ಟು ಗ್ರೌಂಡಿಗೆ ಇಲ್ಲಿಂದ ಒಂದು ಶೋಭಾಯಾತ್ರೆ ಹೊರಡಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂ ಭಕ್ತರು, ಸಹೋದರರು, ಸಹೋದರಿಯರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಯಾಸಿಗಳ ಏನು ಅವರ ಸಂದೇಶ ಏನಿದೆ ಅದನ್ನು ನಮ್ಮ ಧರ್ಮ ಪ್ರಚಾರಣೆಗೂ ನಮ್ಮ ಐಕ್ಯತೆಗೂ ಹೇಗೆ ಪೂರಕವಾಗಿ ಅದನ್ನು ನಾವು ಉಪಯೋಗಿಸಿಕೊಳ್ಳುವ, ಇದೆಲ್ಲ ಅಂತ ಹೇಳಿದ್ರೆ ನಾವು ಕೊನೆ ಘಟ್ಟದಲ್ಲಿದ್ದೇವೆ. ಧರ್ಮ ಅವನತಿ ಆಗುವಂತ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಮುಖ್ಯವಾದ ಹೇಳಿದ್ರೆ ನಮ್ಮಲ್ಲಿರುವಂತ ಒಂದು ಒಟ್ಟಿಗೆ ತಂದೆ ತಾಯಿಗಳು ಕೂತು ಆಹಾರ ತೆಗೆಯುವಂತ ವ್ಯವಸ್ಥೆಗಳಿಲ್ಲ. ಮನೆಯಲ್ಲೂ ಕೂಡ ಒಂದು ತಮ್ಮೊಳಗೆ ಅಂತ ಮಾತನಾಡುವಂತ ವ್ಯವಸ್ಥೆಗಳಿಲ್ಲ. ಮೊಬೈಲ್ ನಲ್ಲಿ ಕೈಲಿಗೆ ಫೋನ್ ಹಿಡಿದುಕೊಂಡು ಆಹಾರವನ್ನು ನಾವು ಇಲ್ಲಿ ಬಾತ್ರೂಮ್ ನಲ್ಲಿ ತಿಂತಾ ಇದ್ದೇವಾ ಅಥವಾ ರಸ್ತೆಯಲ್ಲಿ ಕೂತು ತಿಂತಾ ಇದ್ದೇವೆ ಅಂತ ಇರುವಂತ ಸಾಮಾನ್ಯ ನಿಕೃಷ್ಟವಾದ ಒಂದು ಸಂಸ್ಕಾರ ನಮ್ಮಲ್ಲಿ ಇಲ್ಲ. ಹೀಗಿರುವಾಗ ಇದು ಮುಂದಿನ ತಲೆಮಾರಿಗೆ ಇದು ಹೋದರೆ ಅಂತ ಹೇಳಿದ್ರೆ ನಾವು ಕಾಶ್ಮೀರದಲ್ಲಿ ಇರುವಂತಹ ವ್ಯವಸ್ಥೆ ಕೇರಳದಲ್ಲಿ ಕೊಡುವಂತ ಸಾಧ್ಯತೆಗಳು ಬಹಳಷ್ಟು ಇದೆ. ಹಾಗಿರುವಂತಹ ಇಷ್ಟುವರೆಗೆ ನಮ್ಮ ಈಗ ಕರ್ನಾಟಕದಲ್ಲಿ ಆಗಾಗ ಹಿಂದೂ ಸಮಾವೇಶ ಬೇರೆ ಬೇರೆ ಸಂಘಟನೆಗಳಿಂದ ಕಾರ್ಯಕ್ರಮ ನಡೆಯುತ್ತಿದ್ದರೂ ಕೂಡ ಕೇರಳದಲ್ಲಿ ಇವತ್ತು ಸನ್ಯಾಸಿಗಳೇ ಎಚ್ಚರಿಸಿದ್ದಾರೆ. ಇದೊಂದು ಬಹಳ ಅತ್ಯವಶ್ಯ ಕಾರ್ಯ. ನಮ್ಮ ಕೇರಳ ಅಸ್ಮಿತೆಗೆ ನಾವು ಹಿಂದೆ ನಾವು ಬರಬೇಕು ಎಂಬ ಒಂದು ಒಳ್ಳೆ ಉದ್ದೇಶದಲ್ಲಿ ಇದನ್ನು ಆರಂಭ ಮಾಡ್ತಾ ಇದ್ದೇವೆ. 6ನೇ ತಾರೀಕು ಸಂಜೆ 4 ಗಂಟೆಗೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರತಿಷ್ಠಾಪಿಸಲ್ಪಟ್ಟಂತಹ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ದೀಪ ಪ್ರಜ್ವಲನ ಮಾಡಿ ಆ ದೀಪವನ್ನು ಸಂಜೆ 5 ಗಂಟೆಗೆ 6ನೇ ತಾರೀಕು 5 ಗಂಟೆಗೆ ತಲಪಾಡಿ ದ್ವಾರದ ಹತ್ರ ನಾವೆಲ್ಲರೂ ಬಂದು ಅಲ್ಲಿಂದ
ಕರ್ನಾಟಕದ ಕೇರಳದ ಕಡೆಗೆ ನಾವು ಬರ್ತಾ ಇದ್ದೇವೆ. ಅಲ್ಲಿಂದ ಬಂಡೇವೂರು ಸ್ವಾಮೀಜಿಗಳವರ ನೇತೃತ್ವ ಮತ್ತೆ ಮಂಜೇಶ್ವರ ಪರಿಸರದಂತ ಹಿಂದೂ ಬಾಂಧವರ ಸಹಕಾರದಿಂದ ಆ ದೀಪವನ್ನು ನಾವು ಮಧೂರು ಕ್ಷೇತ್ರಕ್ಕೆ 6ನೇ ತಾರೀಕು ಸಂಜೆ ತಲುಪಿಸ್ತೇವೆ. ಅಲ್ಲಿಂದ 7ನೇ ತಾರೀಕಿಗೆ ಚಿನ್ಮಯ ಮಿಷನ್ ನಾನು ಈಗಾಗಲೇ ಹೇಳಿದಾಗೆ ಒಂದು ಒಳಾಂಗಣ ಕಾರ್ಯಕ್ರಮ. ಆದ್ರೆ ನಾವೆಲ್ಲ ಸೇರ್ಬೇಕಾದ್ದು 7ನೇ ತಾರೀಕು ಸಂಜೆ 4 ಗಂಟೆಗೆ ಗಗನಕಾಡು ಜಂಕ್ಷನ್ ಅಲ್ಲಿ. ಅಲ್ಲಿಂದ ಸುಮಾರು 40-50,000 ಭಕ್ತರನ್ನು ಹಿಂದೂ ಬಾಂಧವರನ್ನು ತಾಳ್ಪಟ್ಟು ಗ್ರೌಂಡಿಗೆ ಬರಬೇಕು ಎಂಬ ಅಪೇಕ್ಷೆಯಲ್ಲಿ ನಾವೆಲ್ಲಿದ್ದೇವೆ. ಹಾಗಿರುವಾಗ ಆರಂಭ ಕಾಸರಗೋಡು ಜಿಲ್ಲೆ ಆದ ಕಾರಣ ಈ ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಹೇಗೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಅದು ಅದರ ಕಂಪು ಕೊನೆಗೆ ತಿರುವನಂತಪುರದವರೆಗೆ ಇರ್ತದೆ. ಆದ ಕಾರಣ ನಮ್ಮೆಲ್ಲ ಕರ್ತವ್ಯವನ್ನು ತಿಳಿದುಕೊಂಡು ಸನ್ಯಾಸಿಗಳು ಮಠದಿಂದ ಹೊರಗೆ ಬಂದು ನಮ್ಮನ್ನು ಎಲ್ಲರನ್ನೂ ಒಂದು ಐಕ್ಯ ರೂಪದಲ್ಲಿ ಐಕ್ಯತೆಯಿಂದ ನಮ್ಮ ಧರ್ಮ ಸಂರಕ್ಷಣೆಯನ್ನು ಮಾಡುವಂತ ಒಂದು ಸಂದೇಶ ನೀಡಲಿದ್ದಾರೆ. ನಾವೆಲ್ಲರೂ ಆ ಒಂದು ಒಳ್ಳೆಯ ಗಳಿಗೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿ ಪುಣ್ಯಕ್ಷೇತ್ರದಲ್ಲಿ ನವರಾತ್ರಿ ಸಮಯಕ್ಕೆ ಎಲ್ಲಾ ದಿನಗಳಲ್ಲೂ ಕೂಡ ಅಲ್ಲಿ ವಿಶೇಷ ಪೂಜೆ ಇದೆ. ಅಲ್ಲಿ ಆ ಒಂದು ಜವಾಬ್ದಾರಿ ನನಗಿದ್ದ ಕಾರಣ 12:30 ಗಂಟೆಗೆ ಅಲ್ಲಿಗೆ ತಲುಪಬೇಕು. ಆದ್ರೆ ನಮ್ಮ ಸರ್ಕಾರ ಒಳ್ಳೆಯ ರಸ್ತೆಯನ್ನು ನಮಗೆ ದಯಪಾಲಿಸಿದ ಕಾರಣ ಒಂದು ಅರ್ಧ ಗಂಟೆಗಾದರೂ ತಲುಪಬಹುದು. ಆದ ಕಾರಣ ತಮ್ಮೆಲ್ಲರ ಅನುಮತಿ ಕೋರಿಕೊಂಡು ನಾನು ಈ ವೇದಿಕೆಯಿಂದ ನಿರ್ಗಮಿಸ್ತೇನೆ. ಈ ಮಂದಿರಡು ಬಂದು ಕೆಲವು ವರ್ಷದ ಎಲ್ಲ ಈ ಮುಂದಿರಡು ಮುದ್ರೆವಾಡು ಅಂದ್ರೆ ಈ ಇಂಚಿನಂಜಿ ಪುಣ್ಯದ ಆ ಕ್ಷೇತ್ರಗಳು ಅಯ್ಯಪ್ಪ ಸ್ವಾಮಿನ ಆ ಗುಂಡಿಗೆ ಇರುವಂತಹ ವಿಶೇಷತೆ ಕುಂಬಳೆ ಸಿಮೆಂಟ್ ವಿದ್ಯಾರ್ಥಿ ನಮ್ಮ ಈ ಕಾಮದು ಅದ ಇದು ಇದೇ ರೀತಿಗೆ ಅವರ ಈ ಪೂಜೆ ಅಭಿಯಾನ ಕಾರ್ಯಕ್ರಮ ಈಗಲೇ ಆರಂಭವಾಗಿ ಹೆಚ್ಚಿನ ಕಾರ್ಯಕ್ರಮ ಆಗಿದೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಈ ಕ್ಷೇತ್ರದಲ್ಲಿ ಮಾಯದಲ್ಲಿ ನೆಲೆಸಿ ತುಂಬ ವರ್ಷ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅಯ್ಯಪ್ಪನ 3 ತಿರುವಳತಿ ಇಲ್ಲಿ ಹೊರಗಿದೆ, 4ನೇದಕ್ಕೆ ನಾವು ಹೋಗ್ತಾ ಇದ್ದೇವೆ. ಆ ಸಮಯದಲ್ಲಿ ಅಯ್ಯಪ್ಪನ ಬೆಳ್ಳಿಯ ಛಾಯಾಚಿತ್ರವನ್ನೇ ಯಾರೋ ಕೊಂಡೋದ್ರು. ಆದರೆ ಪುನಃ ಅಯ್ಯಪ್ಪ ನಮಗೆ ಅದನ್ನು ಹಿಂಸರಿಸಿದ. ಬಹುಶಃ ಅಯ್ಯಪ್ಪ ಹೇಗೆ ತೀರಿಸಿರ್ಬೇಕು. ನಮ್ಮ ಭಕ್ತವೃಂದದವರೆಲ್ಲ ತೂಕ ಹೆಚ್ಚಾಗಿದ್ದಾರೆ, ಆದರೆ ನನ್ನ ತೂಕ ಕಡಿಮೆ ಆಗಿದೆ. ಆದ ಕಾರಣ ಅದು ಬೇಡ, ಸ್ವಲ್ಪ ಹೆಚ್ಚು ತೂಕತೆ ಆಗಬೇಕು ಅಂತ ಅಯ್ಯಪ್ಪ ಗ್ರಹಿಸಿರ್ಬೋದು. ಆದ ಕಾರಣ ಅದನ್ನು ಪುನಃ ಆ ರೀತಿಯಲ್ಲಿ ಮಾಡಬೇಕು ಅಂತ ಅಯ್ಯಪ್ಪ ನಿರ್ದೇಶಿಸಿದ ಪ್ರಕಾರ ಇನ್ನು ಬೆಳ್ಳಿಯ ಅಯ್ಯಪ್ಪನ ವಿಗ್ರಹ ಸ್ಥಾಪನೆ ಮಾಡುವುದಕ್ಕೆ ಹೊರಟಿದ್ದೇವೆ. ಇದಕ್ಕೆ ಎಲ್ಲ ಭಕ್ತವೃಂದವರು ತುಂಬದೊಂದಿಗೆ ಸಹಕಾರವನ್ನು ಇತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಹಾಗೂ ಅಯ್ಯಪ್ಪನ ಆಶೀರ್ವಾದ ನಮಗೆಲ್ಲರೂ ಸಿಗುವಂತೆ ಪ್ರಯತ್ನಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತಾಡ್ತೇನೆ. ಸ್ವಾಮಿ ಶರಣಯ್ಯಪ್ಪ ಸ್ಥಳ ಸಾನ್ನಿಧ್ಯ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಶಿರಸ ನಮಸ್ಕರಿಸುತ್ತಾ ಆರಾಧ್ಯ ಮೂರ್ತಿ ಮತ್ತು ಶ್ರೀ ಸಿದ್ಧಿವಿನಾಯಕ ವೆಂಕಟೇಶ್ವರನಿಗೆ ವಂದಿಸುತ್ತಾ ದೇವರು ಶ್ರೀ ಮಹಾಕಾಳಿ ಕಾಶಿಕಾಲೇಶ್ವರ ದುರ್ಗಾಪರಮೇಶ್ವರಿಗೆ ನಮಸ್ಕರಿಸುತ್ತಾ ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸುವ ಆರಾಧಿಸುವ ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಕಟಗೀರು ಮಠದ ಮಠಾಧೀಶರಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಸೇರಿರುವಂತಹ ಮಾತೆಯರೇ, ಹಿರಿಯರೇ, ಸ್ನೇಹಿತರೆ, ಶ್ರೀ ಅಯ್ಯಪ್ಪ ಸೇವಾ ಸಂಘ ಇದೀಗ ಸಂಕ್ರಮಣ ಕಾಲದಲ್ಲಿ ಮತ್ತೊಮ್ಮೆ ನಿಂತಿದೆ. ಈಗಾಗಲೇ ಮನಸೂದನ ಆಯೋಗ ಹೇಳಿದರು, ಹಿಂದಿನ ಕಾಲದಲ್ಲಿ ನಾವು ಚರಿತ್ರೆ ನೋಡಿದಂತೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಗೆ ಅದೇ ರೀತಿ ನಮ್ಮ ದೇವಸ್ಥಾನಗಳಿಗೆ ಮೊಹಮ್ಮದ್ ಗಜನಿ, ಔರಂಗಜೇಬ, ಬಾಬಾದಂತಹ ಮತಾಂಧರಿಂದ ಹೇಗೆ ದಾಳಿಗಳಾಗಿ ಮತ್ತೆ ಆ ದೇವಸ್ಥಾನಗಳು ಪುನರುಜ್ಜೀವನಗೊಂಡು ಪುನಃಪ್ರತಿಷ್ಠೆಗೊಂಡು ಭವ್ಯವಾದ ದಿವ್ಯವಾದ ದೇವಾಲಯಗಳಾಗಿ ರೂಪುಗೊಂಡದ್ದು ಇತಿಹಾಸಗಳಾಗಿದೆ. ಅಂತಹ ಅಂದಿನ ಕಾಲದಲ್ಲಿ ಮೊಹಮ್ಮದ್ ಗಜನಿ, ಔರಂಗಜೇಬ, ಬಾಬಾದಂತಹ ಮತಾಂಧರಿದ್ದು ಹಿಂದಿನ ದಿನಗಳಲ್ಲಿ ನಾವು ಕಳೆದ ವರ್ಷ ನೋಡಿದಂತೆ ನಮ್ಮ ಮಂದಿರಕ್ಕೆ ನುಗ್ಗಿದ ಮತಾಂಧ ದರೋಡೆಗಳು ನಮ್ಮ ಆರಾಧ್ಯ ಮೂರ್ತಿ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಉಪ್ಪು ಚಿತ್ರವುಳ್ಳ ಅಂದ್ರೆ ನಮ್ಮ ದೇವರ ಹೃದಯ ಭಾಗದಲ್ಲಿ ಗರ್ಭಗುಡಿಯ ಒಳಗಿಂದ ಕದ್ದೊಯ್ದುದು ನಿಜಕ್ಕೂ ಖೇದಕರ ಸಂಗತಿಯಾಗಿತ್ತು. ಮಾನವ ಹೇಳಿದಂತೆ ಭಾರಗಳು ಬೇರೆಲ್ಲ ಭಾರಗಳು ಜಾಸ್ತಿ ನನಗೊಂದು ಭಾರ ತೂಕದಲ್ಲಿ ಕೈಕೊಂಡು ದೇವರ ಒಂದು ಸಂಕಲ್ಪ ಆಗಿರ್ಬೋದು. ಯಾಕಂದ್ರೆ ಹೋದ ನಮಗೆ 2 kg 930 ಗ್ರಾಮಿನ ಬೆಳ್ಳಿಯಾರು ದೊರಕಿದ್ದು 4 kg
4 kg 750 800 ರೂಪಾಯಿ ವೆಂಕಟಪ್ಪ ಹೇಳಿದ್ರು. ಶ್ರೀದೇವರ ಆಶೀರ್ವಾದ ಕೃಪೆಯಿಂದ ನಿಜಕ್ಕೂ ಶ್ರೀದೇವರ ಆಶೀರ್ವಾದದಿಂದ ನಮ್ಮೆಲ್ಲರ ನಿರಂತರ ಆಗ್ರಹದಿಂದ ದೇವರಲ್ಲಿ ಮೊರೆ ಇಟ್ಟಾಗ ಆದಷ್ಟು ಬೇಗ ಅಯ್ಯಪ್ಪ ಬರಬೇಕೆಂಬ ಬೇಡಿಕೆ ಇದ್ದಾಗ ಆ ಮೂಲಕವಾಗಿ ನಮಗೆ ಬೆಳ್ಳಿ ದೊರೆತಿದೆ. ಇದೀಗ ಬೆಳ್ಳಿ ಅಭಿಯಾನ ಪ್ರಾರಂಭವಾಗಿದೆ. ಮಾನ್ಯ ಮಂದಿರ ಹೆಚ್ಚಿನವರಿಗೆ ಗೊತ್ತಿದೆ. ಮಾನ್ಯ ಹೃದಯ ಭಾಗದಲ್ಲಿ ಇಟ್ಟುಕೊಂಡು ಎಲ್ಲರನ್ನ ಹೆಚ್ಚಿನ ಸಲಹುತ್ತಾ ಬಂದಿರುವ ಅಯ್ಯಪ್ಪ ಸ್ವಾಮಿ, ನನ್ನ ವಿನಂತಿ ಏನಂದ್ರೆ ಇಲ್ಲಿರುವ ಈಗಾಗಲೇ ಎಲ್ಲ ಭಕ್ತಾದಿಗಳು ಒಂದು ಆದಷ್ಟು ಬೆಳ್ಳಿ ಆದರೆ ತಮ್ಮ ತಮ್ಮ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಗೋಪಾಲ ಭಾಯಿಗಳು, ಅವರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿ ಆಗ್ತದೆ. ಅವರ ಮಾತು ಕಮ್ಮಿ, ಬುದ್ಧಿ ಜಾಸ್ತಿ. ಅವರೊಂದು ನಮ್ಮ ಈ ಅಯ್ಯಪ್ಪ ಮಂದಿರದ ಭಾಗವಾಗಿದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಭಾವಿಸ್ಕೊಳ್ಬೇಕು ನಾವು. ಯಾಕಂದ್ರೆ ಅವರನ್ನು ಅಯ್ಯಪ್ಪ ಸ್ವಾಮಿ ಕಳಿಸಬೇಕು. ಅದಕ್ಕೆ ಪ್ರೇರಣೆ ಕೂಡ ನಮ್ಮ ಕುಂಜಿಕಣ ಗುರುಸ್ವಾಮಿ ಅವರು ಇಲ್ಲಿದ್ದಾರೆ. ಹಾಗೆ ಈ ಮಾನ್ಯ ಮಂದಿರದಲ್ಲಿ ಇತಿಹಾಸ ಆಗಿರ್ತದೆ. ನನಗೂ ಈ ಮಾನ್ಯ ಮಂದಿರಕ್ಕೂ ಬಾಲ್ಯದಿಂದ ನಾನು 6ನೇ ವರ್ಷದಿಂದ ಈ ಮಾನ್ಯ ಮಂದಿರಕ್ಕೂ ನನಗಿರುವ ಒಡನಾಟ. ಈ ಮಾನ್ಯ ಮಂದಿರ ಆಗುವ ಮೊದಲು ಇಲ್ಲಿ ನಮ್ಮ ತಿರುಮಲನ ಬಿಲ್ಡಿಂಗ್ ಅಲ್ಲಿ ಇವರ ಒಂದು ಗಿರಿ ಪ್ರಾರಂಭವಾಗಿತ್ತು. ಅದಕ್ಕೆ ನನಗೂ ಏನು ಸಂಬಂಧ ಅಂದ್ರೆ ಪ್ರಪ್ರಥಮವಾಗಿ ಇಲ್ಲಿ ಮಾಲೆಯ ಮೊದಲು ಧರಿಸಿರಲಿಲ್ಲ. ಸಮೀಪ ರಗಲ್ಪಾಡಿ ದೇವಸ್ಥಾನದಲ್ಲಿ ಮೊದಲು ಧರಿಸಿದಾಗ ಅಚ್ಯುತ ಗುರುಸ್ವಾಮಿಯ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಬಿರಿ ಇತ್ತು. ಅಲ್ಲಿ ಫಕೀರ ಸ್ವಾಮಿ ದಿವಂಗತ ಫಕೀರ ಸ್ವಾಮಿ ಆಗಿರ್ಬೋದು, ವೆಂಕಟಣ್ಣ ಆಗಿರ್ಬೋದು, ಹಾಗೂ ನನ್ನ ಹಿರಿಯ ಸಹೋದರ ಪ್ರವೀಣ್ ಆಗ ಮುದ್ರೆ ಧರಿಸಿದ್ರು. ಆ ಮುಖಾಂತರವಾಗಿ ನಾನು ಆಗಿನ 6ನೇ ವಯಸ್ಸಿನಲ್ಲಿ ಕೂಡ ಇಲ್ಲಿ ಪ್ರಥಮವಾದ ಬಿರಿಯಲ್ಲಿ ನಾನಿದ್ದೆ. ಇವರ ಫಲಹಾರ ನಮಗೆ ಚಪಾತಿ ಸಿಗ್ತಿದ್ದೆ. ಆ ನಂತರ ಫಲಹಾರ ಮಾಡಿ ನನ್ನ ಮನೆ ಹೋಗ್ತಾ ಇದ್ದೆ. ಆ ನಂತರ ದಿನಗಳಲ್ಲಿ ಇಲ್ಲಿ ನಮ್ಮ ಹಿಂದೆ ಸಮೀಪದಲ್ಲಿ ಒಂದು ಬಿರಿಯನ್ನ ಪ್ರಾರಂಭಿಸಿದ್ರು. ಅಲ್ಲಿಂದ ಆರಂಭಗೊಂಡ ಆ ಒಂದು ಎಲ್ಲ ಸಹೃದಯರ ಸದ್ಭಕ್ತರ ಇಂಗಿತದಂತೆ ನಮ್ಮ ದಿವಂಗತ ಅಚ್ಯುತಮಣಿಯವರು ಅದರ ನೇತೃತ್ವ ವಹಿಸಿಕೊಂಡು ಈ ಒಂದು ಭವ್ಯವಾದ ಮಂದಿರ ಇಲ್ಲಿ ತಲೆ ಎತ್ತಿ ಕಾರಣ ಆಗಿದೆ. ಅದನ್ನೆಲ್ಲ ನಾವು ಮನಗಂಡೇವೆ. ಯಾಕಂದ್ರೆ ಆಗಿನ ದಿನಗಳಲ್ಲಿ ನಮ್ಮ ನಾರಾಯಣ ಹೇಳಿದಂತೆ ಅವರಿಗೆ 60 ರೂಪಾಯಿ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟಿರ್ಬೋದು ಡೊನೇಷನ್ ಬರ್ಬೋದು ಅಂತ. ಇನ್ನೊಂದು ಆಗಿನ ನಾವು ಮಂದಿರದ ಕಾರ್ಯಗಳಿಗೆ ನಾವು ತೊಡಗಿಕೊಂಡಾಗ ಕಲೆಕ್ಷನ್ ಬರ್ತಿದ್ದ ನನಗೆ ಸರಿಯಾಗಿ ನೆನಪಿದೆ. ನಮ್ಮ ತಂದೆಯವರಾಗ ಕಾಸರಗೋಡು ಮುನ್ಸಿಪಾಲಿಟಿಯಲ್ಲಿ ನೌಕರರಾಗಿದ್ರು. ಅವರು ಮನೆಗೆ ಹೋಗ್ತಾ ಇದ್ರು. ಆ ಮನೆಗೆ ಹೋಗುವ ರಸೀದಿ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನು ನಾನು ಟೋಟಲಿಂಗ್ ಮಾಡ್ತಿದ್ದ 2 ರೂಪಾಯಿ, ಈಗ ಆಗ್ತಿದೆ 2 ರೂಪಾಯಿ, 2 ರೂಪಾಯಿ, 4 ರೂಪಾಯಿ, 5 ರೂಪಾಯಿ. ಆಗಿನ ಕಾಲದಾಗ ಕಾಂಪಿಟೇಷನ್ ಯಾರು ಹೈಯೆಸ್ಟ್ ಕಲೆಕ್ಷನ್ ಮಾಡ್ತಾರೆ ಅಂತ. ಇಲ್ಲಿನ ಆಗಿನ ವಾರ್ಷಿಕೋತ್ಸವದ ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಆಗಿ ಬರ್ತಿದ್ದು ಒಂದು ದಿವಂಗತ ಗೋಪಾಲ ಭಾಯಿ ಅವರು ಅವರಿಂದ ದೊಡ್ಡ ಮೊತ್ತ ಬರ್ತಾ ಇತ್ತು. 2ನೇದಾಗಿ ಬರ್ತಾ ಇತ್ತು ತಂದೆಯವರ ಕಲೆಕ್ಷನ್. ಹಾಗೆ ಆ ನಂತರ ದಿನಗಳಲ್ಲಿ ಕಳೆದ ಜೀರ್ಣೋದ್ಧಾರ ಸಮಯದಲ್ಲಿ ಈ ಮಂದಿರದ ಅಧ್ಯಕ್ಷ ನೂತನ ಸಮಿತಿಗೆ ನಾನು ಅಧ್ಯಕ್ಷನಾಗಿ ನೇಮಿಸಿದ್ರು. ಗೊತ್ತಿಲ್ಲ, ಪ್ರೇರೇಪಣೆ ದೇವರದಾಗಿರ್ಬೋದು. ಕೋವಿಡ್ ಟೈಮು ನಾನು ಕೂಡ ಇಲ್ಲೇ ಇದ್ದೆ. ನನ್ನ ಕರ್ಮಭೂಮಿ ಕರ್ನಾಟಕವಾದರೂ ಆ ಕೋವಿಡ್ನ ಅನಿವಾರ್ಯತೆಯಿಂದ ನಾನು ಊರಲ್ಲಿ ಯಾಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು. ನನಗೆ ದೊಡ್ಡ ಸವಾಲುಗಳಿತ್ತು. ಯಾಕಂದ್ರೆ 3 ವರ್ಷದಿಂದ ಈ ದೇವರು ಬಾಲಾಯದಲ್ಲಿ ಸ್ಥಾಪನೆ ಆಗಿದೆ. ಒಂದು ಭಜನಾ ಮಂದಿರ ದೇವರು ಬಾಲಾಯದಲ್ಲಿ 3 ವರ್ಷ ಸ್ಥಾಪನೆ ಆಗಿ ದೊಡ್ಡ ನನಗೊಂದ್ರೆ ಅದು ಅರ್ಗಿಸಿಕೊಳ್ಳೋದ ಕಷ್ಟ. ಅದು ಅರ್ಥ ವಿಚಾರಗಳು. ದೇವಸ್ಥಾನಗಳೇ ದೊಡ್ಡ ದೇವಸ್ಥಾನಗಳೇ 2 ವರ್ಷದಲ್ಲಿ ಬ್ರಹ್ಮಕಲಶ ಹಂತದಲ್ಲಿ ಒಂದು ಮಂದಿರದ ದೇವರನ್ನ 2 ವರ್ಷದಿಂದ 3 ವರ್ಷದಿಂದ ಬಾಲಾಯಿಸುವುದು ಅಂದ್ರೆ ಕೆಲಸಗಳು ನಡೀತಾ ಇಲ್ಲ. ಕಾರಣಗಳು ಹಲವಾಗಿರ್ಬೋದು. ಆ ಸಂದರ್ಭದಲ್ಲಿ ನನ್ನ ಮೇಲೆ ಭರವಸೆ ಇಟ್ಟು ಶ್ರೀ ದೇವರ ಪ್ರೇರಣೆಯಿಂದ ನಾನು ಅಧ್ಯಕ್ಷನಾಗಿ ಬಂದೆ. ನಾನು ಅಧ್ಯಕ್ಷನಾಗಿ ಬಂದ ಕೂಡಲೇ ನನಗೆ ಹೆಗಲಿಗೆ ದುಡಿದವನು ರಂಜಿತ್ ಯಾರು ಸೆಕ್ರೆಟರಿ ಆಗಿರ್ಬೋದು, ಟ್ರೆಷರ್ ದಯಾನಂದ ಮೇಘಂಟ್ ಆಗಿರ್ಬೋದು, ನಿಮ್ಮೆಲ್ಲರ ಸಹಾಯ ಸಹಕಾರಗಳಿಂದ ದೇವರ ಪ್ರೇರಣೆಯಿಂದ ಅದೇ ರೀತಿ ನಾನು ಇನ್ನೊಂದೇ ಹೆಸರಿದೆ ನಮ್ಮ ಮಂದಿರದ ಗುರುಸ್ವಾಮಿಗಳು, ಪುಣ್ಯಾಪ ಗುರುಸ್ವಾಮಿಗಳು. ಅವರಿಗೆ ಜಾಸ್ತಿ ಮಾತಾಡಲಿಕ್ಕೆ ನಮ್ಮ ಗೋಪಾಲ ಬೈಗಳಲ್ಲಿ. ಬಟ್ ಅವರ ಅಂದಿನ ಪ್ರೇರಣೆ ಅವ್ರು ಹೇಳಿದ್ರು ನನಗೆ ಆ ಸಮಿತಿ ತಗೊಂಡಕ್ಕೂ ನನಗೆ ಹೇಳಿದ ಮಾತು ಖಂಡಿತ ನಿಮಿತ್ತ ಆಗ್ತದೆ. ಪುಣ್ಯಾಪ ಗುರುಸ್ವಾಮಿ ಹೇಳಿದ್ರು ಖಂಡಿತ ನಿಮಿತ್ತ ಆಗ್ತದೆ, ನಿಮ್ಮಿಂದ ಆಗ್ಲೇಬೇಕಿದು ಅಂತ ಹೇಳಿದ್ರು. ನನಗೆ ಈಗಲೂ ನೆನಪಿದೆ. ಅಕ್ಟೋಬರ್ 29 ತಾರೀಕು ನಾವು ಜ್ಯೋತಿಷರು 2020ರಲ್ಲಿ ನವೆಂಬರ್ 20ರಲ್ಲಿ ಕೈ ಕೊಟ್ಟಿದ್ದಾರೆ. ಕೆಲಸಗಳು 30-40% ಮಾತ್ರ ಆಗಿದೆ. ಆಗ ಎಲ್ಲರೂ ನಮ್ಮೊಟ್ಟಿಗೆ ಬಂದು ಎಲ್ಲರೂ ಬಂದು ಎಲ್ಲರೂ ಹೇಳಿದ್ರು ಆಗ್ತದೆ ಮಾಡಬೇಕು. 1 ತಿಂಗಳ ಅವಧಿಯಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರಗಳಿಂದ ಈ ಮಂದಿರ ನಾವು ಪುನರ್ದರ್ಶನ ಮಾಡಿ ನಾವು ಮಾಡಿಸಿದ್ದೇವೆ. ಅಂತಹ ತಾಕತ್ತಿರುವ ಈ ಮಾನ್ಯದಲ್ಲಿ ಈಗ ಬಂದಿರುವಂತಹ 20 ಲಕ್ಷ ಆಲ್ಮೋಸ್ಟ್ 20 ಲಕ್ಷದ ವೆಚ್ಚದ ಬಜೆಟ್ ಅಂತ ಕಾಣ್ತದೆ. ಈಗಿನ ಕಮಿಟಿ ಕೊಟ್ಟು ತುಂಬಾ ಸ್ಟ್ರಾಂಗ್ ಇದೆ. ಸಮಿತಿ ನಾರಾಯಣ ಇದ್ದಾರೆ, ಶ್ಯಾಮ್ ಪ್ರಸಾದ್ ಇದ್ದಾರೆ, ಅದೇ ರೀತಿ ಉಳಿದ ಎಲ್ಲಾ ಸಮಿತಿಯ ಪದಾಧಿಕಾರಿಗಳು ಬಹಳ ಬಲಿಷ್ಠ ಸಮಿತಿ ಇದೆ. ಇವರಿಗೆ ನಾವು ಹೆಗಲು ಕೊಟ್ಟು ದುಡಿಬೇಕು. ಹಾಗೆ
ಶ್ರೀ ದೇವರ ಪ್ರೇರಣೆಯಂತೆ ಇಲ್ಲಿಗ ಏನು ಭವ್ಯವಾದ ಒಂದು ಬೆಳ್ಳಿಯ ಮೂರ್ತಿ ಇಲ್ಲಿ ಪ್ರತಿಷ್ಠಾಪಬೇಕು ದೇವರ ಇಚ್ಛೆ ಇದ್ರೆ ಅದು ಆದಷ್ಟು ಬೇಗ ನೆರವೇರಲಿ. ನವೆಂಬರ್ 27ಕ್ಕೆ ಅವರು ಒಂದು ಟೈಮ್ ಲೈನ್ ಇಟ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲ ಸಹಕರಿಸೋಣ. ನಮ್ಮಿಂದಾಗುವಂತ ಎಲ್ಲ ಸಹಾಯಗಳನ್ನು ನಾವು ನೀಡಿದ್ದೇವೆ. ನನ್ನ ವೈಯಕ್ತಿಕ ನಾನು ಹೇಳಿ 100 ಗ್ರಾಂ ಬೆಳ್ಳಿಯನ್ನು ನಾನು ಕೊಡ್ಲಿಕ್ಕಿದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರೇರೇಪಣೆ ಕೊಡುತ್ತಾರೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರ ಇರ್ತಾ ಇದ್ದೇನೆ. ನಿಮ್ಮೆಲ್ಲ ಸಹಕಾರ ಹೊಸ ನೂತನ ಸಮಿತಿ ಕೂಡ ಇರಲಿ. ಆದಷ್ಟು ಬೇಗ ನಮ್ಮ ಆರಾಧ್ಯ ಮೂರ್ತಿ ಶ್ರೀ ಅಯ್ಯಪ್ಪ ಈ ಮಾನ್ಯದ ಹೃದಯ ಭಾರತ ಮಂದಿರದಲ್ಲಿ ಬಂದು ಪ್ರತಿಷ್ಠಾಪನೆಗೊಂಡು ನಮ್ಮನ್ನೆಲ್ಲ ನಡೆಸಿ ಅಂತ ಹೇಳ್ತಾ ಮಾತನ್ನು ವಿಳಂಬಿಸುತ್ತಿದ್ದೇನೆ. ಒಂದೇ ಮಾತ್ರ ಸ್ವಾಮಿ. ಶ್ರೀಮಂದಿರದಲ್ಲಿ ಇಂದು ನಡೆದಂತಹ ಬೆಳ್ಳಿ ಅಭಿಯಾನ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಸ್ವಾಗತ ಭಾಷಣವನ್ನು ಮಾಡಿದಂತಹ ಈ ಸಮಿತಿಯ ಕಾರ್ಯದರ್ಶಿಯಾದಂತಹ ಶ್ಯಾಮ್ ಪ್ರಸಾದ್ ಮಾನ್ಯ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಬೆಳ್ಳಿ ಅಭಿಯಾನದ ಅಧ್ಯಕ್ಷತೆ ವಹಿಸಿದಂತಹ ಮಂದಿರದ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣ ಮಣಿ ಮಾನ್ಯ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಈ ಬೆಳ್ಳಿ ಅಭಿಯಾನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಮ್ಮ ಎಲ್ಲರ ಪರಿಸರದ ಬಗೆಹರಿಕದ ಗೋಪಾಲಕೃಷ್ಣ ಪೈ ಉದ್ಯಮಿ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಮಧುಸೂದನ್ ಅಯ್ಯರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಗೌರವ ಉಪಸ್ಥಿತಿಯಾಗಿ ಬರಬೇಕಂತಹ ಶಂಕರ ದೇವಾನಂದ ಗುರುಸ್ವಾಮಿ ಬರಬೇಕಿತ್ತು, ಆದರೆ ಬರಲಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಶುಭಾಶಂಸನೆಗಿದಂತಹ ಮಾಸ್ಟರ್ ಮಾನ್ಯ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಅದೇ ರೀತಿ ಕುಂಜಪ್ಪ ಗುರುಸ್ವಾಮಿ, ಮಂದಿರದ ಗುರುಸ್ವಾಮಿಯವರು, ನಾರಾಯಣ ಗುರುಸ್ವಾಮಿ, ಅದೇ ರೀತಿ ನಾರಾಯಣ ಮಾಸ್ಟರ್ ಕರ್ನಾಟಕ, ಕುಂಜಿಕಣ್ಣ ಗುರುಸ್ವಾಮಿ, ನೀರ್ಚಂದ್ ಗುರುಸ್ವಾಮಿಯವರು, ಗೋಪಾಲಕೃಷ್ಣ ವಾಂತಿಚಾರು, ರವಿ ಮರ್ದಂಬೈರು, ವೇಣುಗೋಪಾಲ್ ತತ್ವಮಸಿ, ವೆಂಕಪ್ಪ ನಾಯಕ್, ರಾಮ ಕೆ ಕಾಮರ್, ಸಂತೋಷ್ ಕುಮಾರ್ ಎಸ್, ನಿತ್ಯಾನಂದ ಎಂಆರ್ ಇವರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ಸುಂದರ್ ಶೆಟ್ಟಿ ಕೊಳ್ಳಂಗಾನ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ